महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादञ्च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे ॐ नारायण। ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಎರಡನೆಯ ಅಂಶ ಅಂದರೆ ಎರಡನೆಯ ಟಾಪಿಕ್ ಎಂದು ಹೇಳೋಣ. ಎರಡನೆಯ ವಿಷಯ ಅವಿದ್ಯೆ. ಅದರಲ್ಲಿ ಸ್ವಾಮೀಜಿ ಕೆಲವು ಅಂಶಗಳಿಗೆ ನಂಬರ್ಗಳು ಕೊಟ್ಟರು. ಅದರಲ್ಲಿ 5ನೇದು ಅಂದರೆ ಎರಡನೆಯ ವಿಷಯದಲ್ಲಿ 5ನೇಯ ಅಂಶ. ಎರಡನೆಯ ಟಾಪಿಕ್ನಲ್ಲಿ 5ನೇಯ ಅಂಶ ಅದು ಅವಿದ್ಯಾ ಕುರಿತು ಹೇಳ್ತಾ ಇದ್ದೀವಿ. ಅಂದರೆ ಪರಿಭಾಷಾ ಅಂದರೆ ಪ್ರಕ್ರಿಯೆ. ಪದಗಳನ್ನು ಯಾವ ಅರ್ಥದಲ್ಲಿ ಬಳಸುವುದೋ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದೋ ಅದು ಪರಿಭಾಷೆ. ಪರಿಭಾಷಾ ಅಂದರೆ ಸಾಮಾನ್ಯವಾಗಿ ಲೌಕಿಕ ಶಾಸ್ತ್ರಗಳನ್ನು ನೋಡಿದರೆ ಪದಗಳಿಗೆ ಒಂದು ಡೆಫಿನಿಷನ್, ಒಂದು ಲಕ್ಷಣ ಕೊಡ್ತೀವಿ. ಪದಗಳ ಅರ್ಥವನ್ನು ಹೇಳಿದ್ದರೆ ಒಂದು ಕಾನ್ಸೆಪ್ಟ್ ತಯಾರಾಗುತ್ತದೆ. ಇಲ್ಲಿ ವೇದಾಂತ ಪರಿಭಾಷೆಯಲ್ಲಿ ವೇದಾಂತ ಪರಿಭಾಷಾ ಅಂದರೆ ಪಾರಿಭಾಷಿಕ ಶಬ್ದ. ಪಾರಿಭಾಷಿಕ ಶಬ್ದಕ್ಕೆ ಒಂದು ಅರ್ಥವನ್ನು ಹೇಳುವುದಾದರೆ ಆ ಅರ್ಥ ಕಾನ್ಸೆಪ್ಚುವಲ್ ಅರ್ಥ ಅಲ್ಲ, ಶಬ್ದಾರ್ಥ ಅಲ್ಲ, ಅಂದು ಒಂದು ನಿಗೂಢವಾದ ತತ್ವಾರ್ಥ. ಈ ಅರ್ಥವನ್ನು ತಿಳ್ಕೊಳ್ಳುವುದು ಬುದ್ಧಿಯಿಂದ ಊಹಿಸಿ ತರ್ಕದಿಂದ ತಿಳ್ಕೊಳ್ಳುವುದಲ್ಲ. ಎರಡೂ ಇದೆ. ಶಬ್ದದ ಅರ್ಥ ಮಾಡುವ ಪ್ರಕ್ರಿಯೆ. ಲೌಕಿಕದಲ್ಲಿ ಶಬ್ದದ ಅರ್ಥ ಕಾನ್ಸೆಪ್ಟ್ ಇರುತ್ತದೆ. ಅರ್ಥ ಮಾಡಿಕೊಳ್ಳುವ ಬಗೆ ಏನೆಂದರೆ ಅದು ಲಾಜಿಕಲ್ ಆಗಿರಬೇಕು. ಆಯಿತಾ? ಶಬ್ದದ ಅರ್ಥ ಒಂದು ಊಹಾರೂಪ, ಕಲ್ಪನಾರೂಪ ಅರ್ಥ ಆಗುತ್ತದೆ. ಅದು ಲಾಜಿಕಲ್ ಆಗಿರುತ್ತದೆ. ಅದರಿಂದ ಯುಕ್ತಿಯುಕ್ತವಾಗಿ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತರ್ಕದಿಂದ, ಹೇತುವಿನಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ನೋಡಿ, ಈಗ ಈ ಎರಡು ಅಂಶಗಳಲ್ಲಿ ವೇದಾಂತದಲ್ಲಿ ಇರುವ ವ್ಯತ್ಯಾಸ ಏನೆಂದರೆ ಶಬ್ದಕ್ಕೆ ಇರುವ ಅರ್ಥ ಕಾನ್ಸೆಪ್ಚುವಲ್ ಅರ್ಥ ಅಲ್ಲ, ಕಾನ್ಸೆಪ್ಟ್ ಅಲ್ಲ ಶಬ್ದದ ಅರ್ಥ. ಶಬ್ದದ ಅರ್ಥ ನಮ್ಮ ಅನುಭವವೇ. ಇದು ಮುಖ್ಯ. ವೇದಾಂತ ಪರಿಭಾಷೆಯಲ್ಲಿ ನಮ್ಮ ಅನುಭವವನ್ನೇ ಅಂದರೆ ನಮ್ಮ ಜೀವನದ ಒಂದು ಅನುಭವವನ್ನು ಹೇಳಿಕೊಡ್ತಾ ಇದೆ. ನಮ್ಮ ಜೀವನದ ಅನುಭವವನ್ನು ಹೇಳಿಕೊಳ್ಳುವುದೇನು? ಅನುಭವವನ್ನು ಹೇಳಿಕೊಳ್ಳುವುದೇನು ಮತ್ತೆ ಡಿಸ್ಕ್ರೈಬ್ ಮಾಡುವುದ? ಇಲ್ಲಿ ನೋಡಿ, ಅನುಭವವನ್ನು ಹೇಳುವುದು ಲೌಕಿಕ ವಿಷಯಗಳನ್ನು ಹೇಳುವಾಗ ಕಾನ್ಸೆಪ್ಟನ್ನು ಹೇಳ್ತೀವಿ. ವೇದಾಂತವನ್ನು ಹೇಳುವಾಗ ಕಾನ್ಸೆಪ್ಟ್ ಹೇಳ್ತಾ ಇಲ್ಲ, ಅನುಭವವನ್ನು ಹೇಳ್ತಾ ಇದ್ದೀವಿ. ಆಯಿತು. ಅನುಭವದನ್ನೇ ಹೇಳುವುದಾದರೂ ಅನುಭವದನ್ನು ಗುರುತಿಸುವುದು ಅದು ಮುಖ್ಯ.
ಗುರುತಿಸುವುದು ಹೇಗೆ ಅಂದರೆ, ಒಂದು ಸುಖ ದುಃಖಾದಿ ಲೌಕಿಕ ಅನುಭವಗಳಿರುತ್ತವೆ. ಸುಖಾನುಭವ, ದುಃಖಾನುಭವ. ಸುಖಾನುಭವ ದುಃಖಾನುಭವಗಳನ್ನು ಮತ್ತೆ ವರ್ಣನ ರೂಪವಾಗಿ ತಿಳಿಸುತ್ತವೆ. ಅಂದರೆ ಡಿಸ್ಕ್ರಿಪ್ಟಿವ್ ವೇ ದೇ ರಿವೀಲ್, ದೇ ಡಿಸ್ಕ್ರೈಬ್ ಯುವರ್ ಅನುಭವ. ಇಲ್ಲಿ ಇರುವ ಅನುಭವವನ್ನು ವರ್ಣಿಸುವ ಮೂಲಕ ಅಲ್ಲ, ಅನ್ರಾವೆಲಿಂಗ್, ಡಿಸ್ಕ್ಲೋಸಿಂಗ್ ರೂಪ. ವ್ಯತ್ಯಾಸ ನೋಡಿ. ಮುಚ್ಚಿರುವುದನ್ನು ಪ್ರಕಟಗೊಳಿಸುವುದು, ಇರುವುದನ್ನು ವರ್ಣಿಸುವುದು ಒಂದು, ವರ್ಣಿಸುವುದು ಒಂದು ಪದ್ಧತಿಯಾದರೆ ಲೌಕಿಕ ಸಾಹಿತ್ಯ ಶಾಸ್ತ್ರಗಳು ವರ್ಣಿಸುತ್ತವೆ. ಆದರೆ ವೇದಾಂತ ಪರಿಭಾಷಾ ಪದಗಳು ಪರಮಾತ್ಮನನ್ನು ವರ್ಣಿಸುವವಲ್ಲ. ವೇದಾಂತ ಪದಗಳು ವರ್ಣಿಸುವವಲ್ಲ. ಆ ಅನುಭವ ರೂಪ ತತ್ವವನ್ನು ತಿಳಿಯಲು ಯಾವ ತಪ್ಪು ತಿಳುವಳಿಕೆ ಅಂಶ ಇದೆಯೋ ಆ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುತ್ತಾ ತಿಳಿಸುತ್ತವೆ. ತಿಳಿಸುವುದು ಹೇಗೆ? ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುತ್ತಾ, ಬೈ ಕರೆಕ್ಟಿಂಗ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಬೈ ರಿಮೂವಿಂಗ್ ದ ಅಧ್ಯಾಸ. ಓಕೆ, ಅಂದರೆ ಬೈ ಕರೆಕ್ಟಿಂಗ್ ಯುವರ್ ರಾಂಗ್ ಸ್ಟ್ಯಾಂಡ್ ಪಾಯಿಂಟ್ ಸೊ ದಟ್ ಯು ಕಮ್ ಟು ದ ರೈಟ್ ಸ್ಟ್ಯಾಂಡ್ ಪಾಯಿಂಟ್. ಅದನ್ನು ನೋಡುವ ತಪ್ಪು ಬಗೆಯನ್ನು ಬಿಡಿಸಿ ಸರಿಯಾದ ಬಗೆ. ಇದಕ್ಕೋಸ್ಕರ ಶಾಸ್ತ್ರ ಹೇಳುವ ಪದ್ಧತಿ ಅಂದರೆ ಡಿಸ್ಕ್ರಿಪ್ಟಿವ್ ಪದ್ಧತಿ ಅಲ್ಲ. ಕಾನ್ಸೆಪ್ಟ್ ಬೇಕಾದರೆ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಲಾಜಿಕಲಿ ಅನಲಿಟಿಕಲ್. ಲಾಜಿಕಲಿ ಅನಲೈಸ್ ಮಾಡಿ ಲಾಜಿಕಲ್ ಆಗಿ ಹೇಳಬೇಕು. ಡಿಸ್ಕ್ರಿಪ್ಟಿವ್ ಆ್ಯಂಡ್ ಅನಲಿಟಿಕಲ್. ಏಕೆ? ಅದು ಕಾನ್ಸೆಪ್ಟ್ ಬೇಕು. ಹೌ ಡು ಯು ಫಾರ್ಮ್ ಎ ಕಾನ್ಸೆಪ್ಟ್? ಬೈ ಡಿಸ್ಕ್ರೈಬಿಂಗ್ ಇಟ್, ಬೈ ಲಾಜಿಕಲಿ ಅನಲೈಸಿಂಗ್ ಆ್ಯಂಡ್ ಕನ್ವಿನಿಂಗ್. ಇದು ಡಿಸ್ಕ್ರಿಪ್ಟಿವ್ ಅಲ್ಲ, ವರ್ಣನಾತ್ಮಕವಲ್ಲ, ಮತ್ತು ಲಾಜಿಕಲ್ ಅಲ್ಲ. ಏಕೆ? ಅಧ್ಯಾರೋಪವಾದ ಪ್ರಕ್ರಿಯೆ ಮೂಲಕ. ಇದು ಒಂದು ಬಗೆಯಾದ ಲಾಜಿಕೆ, ಆದರೆ ಲೌಕಿಕ ತರ್ಕ ಅಲ್ಲ ಎಂದು ಹೇಳುವುದಕ್ಕೆ ಪ್ರಕ್ರಿಯೆ ಹೇಳ್ತಾ ಇದ್ದೆ. ಇದು ಒಂದು ಬಗೆಯಾದ ತರ್ಕವೇ, ಆದರೆ ಇದು ಶಾಸ್ತ್ರೋಕ್ತ ತರ್ಕ. ಇದಕ್ಕೆ ಭಾಷ್ಯಕಾರರು ಶ್ರುತ್ಯನುಗೃಹೀತ ತರ್ಕ ಎಂದು ಹೇಳಿದ್ದಾರೆ. ಉಪನಿಷತ್ತಿನಲ್ಲಿ ಶಾಸ್ತ್ರ ಅಥವಾ ಋಷಿಗಳು ಸ್ವಯಂ ಅನುಗ್ರಹಿಸಿರುವ ತರ್ಕ ಇದೆ. ಈ ಅನುಗ್ರಹಿಸಿರುವ ತರ್ಕ ನಿಗೂಢ ಅನುಭವ ಮಟ್ಟದಲ್ಲಿರುತ್ತದೆ. ಇಂದ್ರಿಯ ಮಟ್ಟದ ಅನುಭವವನ್ನು, ಅದಕ್ಕೋಸ್ಕರ ಇದನ್ನು ಅನುಭವಾಂಗ ತರ್ಕ ಎಂದು ಹೇಳೋದು. ಐದರು ಶ್ರುತ್ಯ ಅನುಗೃಹೀತ ತರ್ಕ ಹೇಳಬೇಕು ಅಥವಾ ಅನುಭವಾಂಗ ತರ್ಕ ಹೇಳಬೇಕು. ಇದು ಇಂದ್ರಿಯ ಪ್ರತ್ಯಕ್ಷಾನುಭವವನ್ನು ಆಶ್ರಯಿಸಿದದ್ದಲ್ಲ, ಮಾನಸ ಪ್ರತ್ಯಕ್ಷವನ್ನು ಆಶ್ರಯಿಸಿಕೊಂಡು ನಡೆಯುವ ತರ್ಕ ಅಲ್ಲ. ದಿಸ್ ಈಸ್ ನಾಟ್ ಎ ಲಾಜಿಕ್ ದಟ್ ಗೋಸ್ ಅಬೌಟ್ that depends upon the indriya pratyaksha anubhava, sense perception or mind perception. ಇಂದ್ರಿಯ ಪ್ರತ್ಯಕ್ಷ ಅನುಭವವನ್ನು ಆಶ್ರಯಿಸಿಕೊಂಡು ನಡೆಯುವ ತರ್ಕ ಅಲ್ಲ, ಮಾನಸ ಪ್ರತ್ಯಕ್ಷವನ್ನು ಆಶ್ರಯಿಸಿಕೊಂಡು ನಡೆಯುವ ತರ್ಕ ಅಲ್ಲ. ಇದಕ್ಕಿಂತ ನಿಗೂಢವಾದ ನೇರ ಅನುಭವ. ಆ ನೇರ ಅನುಭವವನ್ನು ಒಂದು ಪ್ರಕ್ರಿಯಾ ರೂಪವಾಗಿ ಹೇಳ್ತಾ ಇದೆ. ಪ್ರಕ್ರಿಯೆಯೂ ಒಂದು ಬಗೆಯಾದ ತರ್ಕವೇ, ಇದರ ಅನುಭವಭಾಶ್ರಿತ ತರ್ಕವೇ ಹೊರತು ಲೌಕಿಕ ತರ್ಕ ಪ್ರತ್ಯಕ್ಷವನ್ನು ಆಶ್ರಯಿಸಿಕೊಂಡು ನಡೆಯುವ ತರ್ಕ ಏನೆಂದು ಹೇಳ್ತೀವಿ? ಇನ್ಫರೆನ್ಷಿಯಲ್ ತರ್ಕ ಹೇಳ್ತೀವಿ, ಅನುಮಾನ ರೂಪ ತರ್ಕ. ಇದು ಅನುಮಾನ ರೂಪ ತರ್ಕ ಅಲ್ಲ, ಅನುಭವ ರೂಪ ತರ್ಕ. ಇದು ವ್ಯತ್ಯಾಸ. ಹೇಳುವುದಕ್ಕೆ ಪ್ರಕ್ರಿಯೆ ಹೇಳ್ತೀವಿ, ಏನನ್ನು ಹೇಳ್ತೀವೋ ಅದನ್ನು ಅನುಭವ ಹೇಳ್ತೀವಿ. ಅಲ್ಲಿ ಲೌಕಿಕ ಶಾಸ್ತ್ರ ವೇದಾಂತ ಶಾಸ್ತ್ರಕ್ಕೆ ವ್ಯತ್ಯಾಸ. ಹೇಳುವ ವಿಷಯ ವಿಲ್ ಬಿ ಎ ಕಾನ್ಸೆಪ್ಟು, ಹೇಳಲಿರುವ ವಿಷಯವೇನೋ ಕಾನ್ಸೆಪ್ಟು, ಹೇಳುವ ಪದ್ಧತಿ ವರ್ಣನಾತ್ಮಕ
ಮತ್ತು ಲಾಜಿಕಲ್ಲಿ ಕನ್ವಿನ್ಸಿಂಗ್, ಲಾಜಿಕಲ್ಲಿ ಅನಲೈಸಿಂಗ್ ಆ್ಯಂಡ್ ಲಾಜಿಕಲ್ ಕನ್ವಿನ್ಸ್ಡ್. ಲಾಜಿಕ್ ಅಂದರೆ ಮತ್ತೆ ಲೌಕಿಕ ಲಾಜಿಕ್ ಆಗುತ್ತದೆ, ಅನುಮಾನ ರೂಪ ತರ್ಕ. ಇದು ಅನುಮಾನ ಪ್ರಮಾಣವಿಟ್ಕೊಳ್ಳಲ್ಲ. ಏಕೆ? ಇಂದ್ರಿಯಾನುಭವಗಳ ಆಧಾರದಿಂದ, ಇಂದ್ರಿಯಾನುಭವಗಳು ಪ್ರಪಂಚದಲ್ಲಿರುವಂಥ ದೇಶ ಸಂಬಂಧ, ಕಾಲ ಸಂಬಂಧ, ಕಾರ್ಯಕಾರಣ ಸಂಬಂಧ, ಯಾವುದೋ ಒಂದು ಸಂಬಂಧದಲ್ಲಿ ಕೆಲಸ ಮಾಡುತ್ತದೆ ಅನುಮಾನ ಪ್ರಮಾಣ ಅಲ್ಲವೇ? ಎರಡು ವಸ್ತುಗಳಿದ್ದರೆ ಎರಡು ವಸ್ತುಗಳ ಸಂಬಂಧವನ್ನು ತಿಳಿಸುವುದು ಅನುಮಾನ ಪ್ರಮಾಣ, ಲೌಕಿಕ ಲಾಜಿಕ್. ಲೌಕಿಕ ತರ್ಕ ಅಂದರೆ ಎರಡು ವಸ್ತುಗಳ ಸಂಬಂಧವನ್ನು ತಿಳಿಸುವುದು. ಅದು ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತುವಿನ ಸಂಬಂಧ, ಕಾರ್ಯಕಾರಣ ಸಂಬಂಧ. ಈಗ ಇಂಥದ್ದು ಸಂಬಂಧಕ್ಕೆ ಎರಡು ವಸ್ತುಗಳು ಬೇಕು, ಅಥವಾ ಒಂದು ದೇಶ, ಕಾಲ, ಈ ಅಂಶಗಳು ಇರಬೇಕು. ಆವಾಗ ಅನುಮಾನ ಪ್ರಮಾಣ ಕೆಲಸ ಮಾಡುತ್ತದೆ. ಇದೆಲ್ಲ ಡೀಟೇಲ್ ನಾನು ಹೇಳುತ್ತಾ ಇಲ್ಲ, ಯಾಕಂದರೆ ಅನುಮಾನ ಪ್ರಮಾಣ ಏನು ಹಿಂದೆ ಹೇಳಿದ್ದೇವೆ. ಸ್ವಲ್ಪ ಗೊತ್ತಿರುವವರಿಗೆ ದ ಇನ್ಫರೆನ್ಸ್ ಅಂದರೆ ಏನು ಎನ್ನುವುದು ಗೊತ್ತು, ಎಜುಕೇಟೆಡ್ಗೆ, ಥಿಂಕರ್ಸ್ಗೆ ಗೊತ್ತು, ಅಷ್ಟು ಮಾತ್ರ. ಈಗ ಮತ್ತೆ ಡೀಟೇಲ್ ಏಕೆ ಅಷ್ಟು ಬೇಕಂದರೆ ನೋಡೋಣ, ಮತ್ತೆ ಯಾವಾಗಲೂ ಬಂದಾಗ ಹೇಳ್ತೀನಿ, ಇನ್ನೊಂದು ಸಂದರ್ಭದಲ್ಲಿ ಬಂದಾಗ ಹೇಳ್ತೀನಿ. ಆದರೆ ಇದು ಅನುಮಾನ ಪ್ರಮಾಣ ರೂಪ ತರ್ಕಕ್ಕೆ ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತು ಸಂಬಂಧ ಬೇಕು. ಇಲ್ಲಿ ಆ ಅನುಮಾನ ರೂಪ ಪ್ರಮಾಣ ಅಥವಾ ಅನುಮಾನ ರೂಪ ತರ್ಕವನ್ನು ಏಕೆ ಬಳಸ್ತಾ ಇಲ್ಲ? ಏಕೆಂದರೆ ಅನುಮಾನ ಪ್ರತ್ಯಕ್ಷವನ್ನು ಆಶ್ರಯಿಸಿಕೊಂಡೇ ಕೆಲಸ ಮಾಡುತ್ತದೆ. ಪ್ರತ್ಯಕ್ಷವೇನು? ದೇಶ, ಕಾಲ ಸಂಬಂಧಗಳಲ್ಲಿ, ವಸ್ತು ಸಂಬಂಧಗಳಲ್ಲಿರುತ್ತದೆ. ಮತ್ತು ಪ್ರಕ್ರಿಯೆಯೂ ಒಂದು ಬಗೆಯಾದ ತರ್ಕ ಹೇಳಿದ್ದಾರಲ್ಲ. ಹೌದು, ಒಂದು ಬಗೆಯಾದ ತರ್ಕ, ಬಟ್ ಅನುಮಾನ ರೂಪವಲ್ಲ. ಹೌದು, ಇದು ಯಾವ ಬಗೆಯಾದ ತರ್ಕ? ಈ ತರ್ಕಕ್ಕೆ ಸಂಬಂಧ ಇರಲ್ಲವ? ಇಲ್ಲ, ಸಂಬಂಧಗಳನ್ನು ತೆಗೆಯುವುದೇ ಈ ತರ್ಕ. ಅದು ವ್ಯತ್ಯಾಸ ನೋಡಿ. ಸಂಬಂಧಗಳನ್ನು ತೆಗೆದುಬಿಟ್ಟು, ಅಂದರೆ ಅರ್ಥವೇನು? ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತುವಿನಲ್ಲಿರುವ ಸಂಬಂಧ, ವಸ್ತುವಿನ ಸಂಬಂಧ ಅಂದರೆ ಕಾರ್ಯಕಾರಣ ಸಂಬಂಧ, ಅಥವಾ ಏನು ಹೇಳ್ತೀವಿ ಅಂಗಿಭಾವ, ದ್ರವ್ಯ ಗುಣ ಸಂಬಂಧ, ದ್ರವ್ಯ ಶಕ್ತಿ, ದ್ರವ್ಯ ಕ್ರಿಯೆ, ಇದೆಲ್ಲ ತರ್ಕಶಾಸ್ತ್ರದಲ್ಲಿ ಬರುತ್ತದೆ. ಒಂದು ಸಬ್ಸ್ಟೆನ್ಸ್ ಇದೆ, ಸಬ್ಸ್ಟೆನ್ಸ್ಗೆ ಕ್ವಾಲಿಟಿ ಇರುತ್ತದೆ, ಎ ಪ್ರಾಪರ್ಟಿ ಇರುತ್ತದೆ. ದಿಸ್ ಈಸ್ ಎ ರಿಲೇಷನ್ ಬಿಟ್ವೀನ್ ಸಬ್ಸ್ಟೆನ್ಸ್ ಆ್ಯಂಡ್ ಇಟ್ಸ್ ಪ್ರಾಪರ್ಟಿ. ಅಥವಾ ಸಬ್ಸ್ಟೆನ್ಸ್ ಆ್ಯಂಡ್ ಕ್ರಿಯಾ ಅಂದರೆ ಫಂಕ್ಷನ್, ಅದರಲ್ಲಿ ಆಗುವ ಚಲನ ಅಥವಾ ಕ್ರಿಯೆ. ಒಂದು ವಸ್ತುವಿಗೆ, ಒಂದು ದ್ರವ್ಯಕ್ಕೆ, ಒಂದು ಕ್ರಿಯೆಗೆ ಇರುವ ಸಂಬಂಧ, ದ್ರವ್ಯಕ್ಕೆ ಗುಣಕ್ಕೆ ಇರುವ ಸಂಬಂಧ. ಇನ್ನೇನು? ದ್ರವ್ಯದಲ್ಲಿ ಅಂಗಿ ಸಂಬಂಧ, ಕಾರ್ಯಕಾರಣ ಸಂಬಂಧ, ಇದೆಲ್ಲ ವಸ್ತುವಿನಲ್ಲಿರುವ ಸಂಬಂಧಗಳು. ಹಾಗೆ ದೇಶ ಸಂಬಂಧ, ಕಾಲ ಸಂಬಂಧ, ಈ ತರಹ ಸಂಬಂಧಗಳಲ್ಲೇ ಆಲ್ ಲಾಜಿಕ್ ಕೆಲಸ ಮಾಡ್ತದೆ ಅಲ್ಲವೇ? ಲಾಜಿಕ್ಕೆಲ್ಲ ಈ ಸಂಬಂಧಗಳಲ್ಲೇ ಕೆಲಸ ಮಾಡುತ್ತದೆ. ಆದರೆ ವೇದಾಂತದ ವಿಚಾರ ರೂಪ ಪ್ರಕ್ರಿಯೆ ಇದಲ್ಲ. ಈ ಪ್ರಕ್ರಿಯೆನೂ ಒಂದು ಬಗೆಯಾದ ತರ್ಕವೇ, ಆದರೆ ಈ ತರಹ ತರ್ಕ ಅಲ್ಲ. ಆ ಲೌಕಿಕ ತರ್ಕವೇನೋ ಎರಡನ್ನು, ದೇಶ, ಕಾಲ, ವಸ್ತು ಸಂಬಂಧಗಳನ್ನು, ದ್ವೈತವನ್ನಿಟ್ಟುಕೊಂಡು, ಅಂದರೆ ಬಿಡಿಯನ್ನು ಇಟ್ಟುಕೊಂಡು ಅದರ ರಿಲೇಟಿವ್ನೆಸ್ ಹೇಳ್ತದೆ. ಇದೇನು ಮಾಡ್ತದೆ? ಸಂಬಂಧವನ್ನು, ಜಸ್ಟ್ ಎ ಮಿನಿಟ್, ಸಂಬಂಧವನ್ನು ತೆಗೆಯುವುದು, ದೇಶ ಸಂಬಂಧವನ್ನು ತೆಗೆಯುತ್ತದೆ. ಇಟ್ ಡಿಸಾಲ್ವ್ಸ್ ದ ಟೈಮ್ಲೆಸ್ ಅನುಭವವನ್ನು ತಿಳಿಯುವುದಕ್ಕೆ ಒಂದು ಬಗೆಯಾದ ಅಧ್ಯಾರೋಪಿತ ಲಾಜಿಕನ್ನು ಬಳಸುತ್ತದೆ. ವೇರ್ ಟೈಮ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್, ಟ್ರಾನ್ಸೆಂಡೆಡ್, ಕಾಲವನ್ನೇ ದಾಟಿ ಕಾಲರಹಿತ ಅನುಭವದಲ್ಲಿ ನಿಲ್ಲುವುದು. ಮೊದಲು ವಿಂಗಡವಾಗಿರುವ ಕಾಲವನ್ನು ಹೇಗೆ ವ್ಯಾಪಕ ಕಾಲವಾಗಿ ನೋಡುವುದು, ಅದನ್ನು ಇನ್ನೂ ವ್ಯಾಪಕ, ಕೊನೆಗೆ ಕಾಲ ಎಂಬ ಸಂಬಂಧವನ್ನೇ ತೆಗೆದು ಬಿಡುವುದು.
ದೇಶ ಎಂಬ ಸಂಬಂಧವನ್ನೇ ತೆಗೆದು ಬಿಡುವುದು. ವಸ್ತು ಎಂಬ ಸಂಬಂಧಗಳನ್ನು ಡಿಸಾಲ್ವ್ ಮಾಡಿ ಯು ಮರ್ಜ್ ಇನ್ ಟು ಎ ಲಾರ್ಜರ್ ಎಂಟಿಟಿ. ವ್ಯಾಪಕ ತತ್ವದಲ್ಲಿ ಅಲ್ಪ ಪರಿಮಾಣಗಳು ವ್ಯಾಪಕದಲ್ಲಿ ಸೇರಿಕೊಂಡಂತೆ ವ್ಯಾಪಕ ದೃಷ್ಟಿಯಿಂದ ನೋಡ್ತೀವಿ. ಇನ್ನೂ ವ್ಯಾಪಕ ಮಾಡಿ ಅಂತತೋಗತ್ವ ಅಲ್ಟಿಮೇಟ್ಲಿ ಅದೆಲ್ಲವೂ ಒಟ್ಟಾಗಿ ಅಂದರೆ ಸಂಬಂಧಗಳನ್ನು ಬಿಡಿಸಿ ಅಂದರೇನು, ಸಂಬಂಧಗಳನ್ನು ತೆಗೆದುಬಿಟ್ಟು ಎರಡೆಂಬ ಬುದ್ಧಿಯನ್ನು ತೆಗೆದುಬಿಟ್ಟು ಒಟ್ಟುನಲ್ಲಿ ಸೇರಿಸ್ತಾ ಇದ್ದೀವಿ. ವಿ ಮೇಕ್ ದಮ್ ಇಂಟು ಲಾರ್ಜರ್ ಎಂಟಿಟಿ, ಇಂಟು ಒನ್ ಟ್ರೂತ್ ಅಲ್ಲವೇ? ಆದ್ದರಿಂದ ಇದು ಅಧ್ಯಾರೋಪವಾದ ರೂಪ ತರ್ಕವೇ, ಪ್ರಕ್ರಿಯೆಯೇ ಹೊರತು ಇದು ಲೌಕಿಕ ಸಂಬಂಧಗಳಲ್ಲಿರುವ ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತುವಿನ ಸಂಬಂಧಗಳನ್ನು ಆಶ್ರಯಿಸಿಕೊಂಡು ನಡೆಯುವ ತರ್ಕ, ಲೌಕಿಕ ತರ್ಕ, ಇನ್ಫರೆನ್ಷಿಯಲ್ ಲಾಜಿಕ್ ಅಲ್ಲ. ಇದು ಶ್ರುತ್ಯನುಗೃಹೀತ ತರ್ಕ ಎಂದು ಭಾಷ್ಯಕಾರರು ಹೇಳ್ತಾರೆ. ಅನುಭವಾಂಗ ತರ್ಕ ಎಂದು ಇನ್ನೊಂದು ಹೇಳ್ತಾರೆ. ಇದು ಶ್ರುತಿ ನೇರಾಗಿ ಅನುಗ್ರಹಿಸಿದ್ದು, ಇದು ನಮ್ಮ ಅನುಭವವನ್ನಿಟ್ಟುಕೊಂಡು ಅನುಗ್ರಹಿಸಿದ್ದು ಹೇಳುತ್ತದೆ ಹೊರತು ಇದು ಲೌಕಿಕ ಸಂಬಂಧಗಳನ್ನಿಟ್ಟುಕೊಂಡು ನಡೆಯುವುದಲ್ಲ. ಅದರಿಂದ ಬಳಸುವುದು ಪ್ರಕ್ರಿಯೆ. ಈ ಪ್ರಕ್ರಿಯೆ ಮೂಲಕ ತಿಳಿಸುವ ವಿಷಯವು ಅನುಭವವನ್ನು ತಿಳಿಸುತ್ತದೆ ಹೊರತು ವರ್ಣನಾತ್ಮಕ ಅಲ್ಲ. ಓಕೆ, ಕನ್ಸೆಪ್ಚುವಲ್ ಅಲ್ಲ. ವರ್ಣನಾತ್ಮಕ, ಲಾಜಿಕಲ್ಲಿ ಅರೈವಿಂಗ್ ಎಟ್ ಎ ಕಾನ್ಸೆಪ್ಟ್, ಅದು ಲೌಕಿಕ ಭಾಷೆಯಲ್ಲಿ. ಬಟ್ ವೇದಾಂತಿಕ ಪರಿಭಾಷಾ ಹಾಗಲ್ಲ. ಅದಕ್ಕೋಸ್ಕರ ವೇದಾಂತವನ್ನೇ ಒಂದು ಪರಿಭಾಷಾ ಎಂಬುದೇ ಸ್ವಾಮೀಜಿ ಬಿಡಿಯಾಗಿ ಪುಸ್ತಕ ಬರೆದಿದ್ದಾರೆ. ಏಕೆಂದರೆ ಇದು ಪರಿಭಾಷಾ, ಇಟ್ ಹ್ಯಾಸ್ ಗಾಟ್ ಎ ಸ್ಪೆಷಲ್ ಟರ್ಮ್ಸ್. ವೇದಾಂತ ಪರಿಭಾಷಾ ಅಂದರೆ ವೇದಾಂತಿಕ್ ಟರ್ಮಿನಾಲಜಿ, ವೇದಾಂತಿಕ್ ಟರ್ಮ್ಸ್ ಎಂದು ಹೇಳ್ತಾರೆ. ವೇದಾಂತದ ಪ್ರತ್ಯೇಕ ಶಬ್ದಗಳು, ಶಬ್ದಾವಲಿ, ವೇದಾಂತದ ಪ್ರತ್ಯೇಕ ಶಬ್ದಾವಲಿ. ಪ್ರತ್ಯೇಕ ಶಬ್ದಾವಲಿ ನಿಜ. ಈ ಶಬ್ದಾವಲಿ ಪ್ರತ್ಯೇಕತೆ ಎಲ್ಲಿದೆ ಅಂದರೆ ಅದರ ಅರ್ಥವೂ ಪ್ರತ್ಯೇಕವೇ, ತಿಳಿಯುವ ಬಗೆನೂ ಪ್ರತ್ಯೇಕವೇ. ಅದಕ್ಕೋಸ್ಕರ ಇದು ವೇದಾಂತ ಪರಿಭಾಷೆಯಾಯಿತು. ಇಲ್ಲದಿದ್ದರೆ ಪದಗಳು ಮಾತ್ರ. ಈಗ ಲೌಕಿಕ ಶಾಸ್ತ್ರ ನೋಡಿ, ಮೆಡಿಕಲ್ ಶಾಸ್ತ್ರ, ಲಾ ಶಾಸ್ತ್ರ ಅಂದರೆ ಕಾನೂನು ಶಾಸ್ತ್ರ, ಲಾ ಇದೆ, ಮತ್ತು ಮೆಡಿಕಲ್ ವೈದ್ಯಶಾಸ್ತ್ರ ಇದೆ, ಮಿಕ್ಕ ಅನೇಕ ಶಾಸ್ತ್ರಗಳಿವೆ. ಆಯಾ ಶಾಸ್ತ್ರಗಳಿಗೆ ಮೀಸಲಾಗಿರುವ ಪ್ರತ್ಯೇಕ ಶಬ್ದಾವಳಿ ಇದೆ, ಸ್ಪೆಷಲ್ ಟೆಕ್ನಿಕಲ್ ಟರ್ಮ್ಸ್ ಬಿಲಾಂಗಿಂಗ್ ಟು ದಟ್ ರೆಸ್ಪೆಕ್ಟಿವ್ ಬ್ರ್ಯಾಂಚ್ ಆಫ್ ನಾಲೆಜ್. ಆಯಾ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಪರಿಭಾಷೆಗಳಿರುತ್ತವೆ. ಆದರೆ ಪದಗಳು ಸ್ಪೆಷಲ್ ಆಗಿದ್ದರೂ ಕಾನ್ಸೆಪ್ಟ್ ಸ್ಪೆಷಲು ಅಷ್ಟೇ ಹೊರತು ಅದು ಒಂದು ಕಾನ್ಸೆಪ್ಟೇ ಆಗುತ್ತದೆ. ದ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ಅದೇ ಡಿಸ್ಕ್ರಿಪ್ಟಿವ್ ವೇ ಆರ್ ಲಾಜಿಕಲ್ ವೇ ಅಲ್ಲವೇ? ಆದ್ದರಿಂದ ಮಿಕ್ಕ ಶಾಸ್ತ್ರಗಳನ್ನು ನಾವು ಒಟ್ಟುಗೂಡಿಸಿ ಒನ್ ಕ್ಯಾಟಗರಿಗೆ ಸೇರಿಸಿಬಿಡ್ತೀವಿ, ಒಂದೇ ಪಂಗಡಕ್ಕೆ. ವೇದಾಂತವು ಡಿಸ್ಕ್ರಿಪ್ಟಿವ್ ಆ್ಯಂಡ್ ಲಾಜಿಕಲ್, ಅದರ ಹೇಳುವ ಪದ್ಧತಿ ಡಿಸ್ಕ್ರಿಪ್ಟಿವ್ ಲಾಜಿಕಲ್ ಅಲ್ಲ. ಅರ್ಥ ಮಾಡಿಕೊಳ್ಳುವುದು ಅನುಭವ, ಆ ಅನುಭವವನ್ನು ಕಾನ್ಸೆಪ್ಟಾಗಿ ತಿಳಿಸುತ್ತಾ ಇಲ್ಲ. ಆ ಅನುಭವವನ್ನು ತಪ್ಪು ತಿಳುವಳಿಕೆಯನ್ನು ಬಿಡಿಸುವರ ಮೂಲಕ ಇಟ್ ಅವೇಕನ್ಸ್ ಅಲ್ಲವೇ? ಇಟ್ ಅವೇಕನ್ಸ್ ದ ಅನುಭವ. ಇಟ್ ನೈದರ್ ಕ್ರಿಯೇಟ್ಸ್ ಎ ನ್ಯೂ ಅನುಭವ, ನಾಟ್ ಡಿಮಾರ್ಕೇಟ್ಸ್. ಡಿಮಾರ್ಕೇಷನ್ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಡಿಮಾರ್ಕೇಟ್ ಆಗಿ ಇಷ್ಟು ಎಂದು ಹೇಳಿಬಿಡ್ತದೆ. ಡಿಫೈನಿಂಗ್ ಅಂದ್ರೇನು? ಡಿಮಾರ್ಕೇಟಿಂಗ್ ಅಂದರ್ಥ. ಇರುವ ಅನುಭವದಲ್ಲಿ ಇಷ್ಟು ಮಾತ್ರ ತಗೋ, ಮಿಕ್ಕದು ಬಿಡು ಎಂದು ಅದನ್ನು ಔಟ್ಲೈನ್ ಮಾಡಿ, ಅದನ್ನು ಹೀಗೆ ಎಂದು ಮಾರ್ಕಿಂಗ್ ಏನು ಹೇಳ್ತಾರೆ ಕನ್ನಡದಲ್ಲಿ, ಗುರುತು ಮಾಡಿ ಇಷ್ಟು ಎಂದು ಬಿಡಿಯಾಗಿ ತೋರಿಸುತ್ತದೆ. ನಾವು ಇಷ್ಟನ್ನೇ ಇಟ್ಕೊಂಡು ಹೇಳ್ತಾ ಇದ್ದೀವಿ, ಮಿಕ್ಕದಲ್ಲ ಎಂದು. ಅಂದರೆ ಒಂದು ಇಮ್ಯಾಜಿನೇಷನ್, ಊಹೆಯಲ್ಲಿ ಒಂದು ಅಂಶವನ್ನೇ ಇಟ್ಕೊಳ್ತೀವಿ. ದಿಸ್ ಈಸ್ ಡಿಮಾರ್ಕೇಟಿಂಗ್ ಆರ್ ಔಟ್ಲೈನಿಂಗ್ ಎಂದು ಹೇಳ್ತೀವಿ. ಅಥವಾ ಇಟ್ ಕ್ರಿಯೇಟ್ಸ್ ಎ ನ್ಯೂ ಅನುಭವ, ಯು ಹ್ಯಾವ್ ಟು ಇಮ್ಯಾಜಿನ್.
ಉಪಾಸನದಲ್ಲಿ ಕಲ್ಪನೆ ಮಾಡಿಕೊಂಡು ಅದನ್ನೇ ಭಾವಿಸುತ್ತಾ ನಂತರ ಒಂದು ನಿಮಗೆ ನಿಮ್ಮ ಮನಸ್ಸು ಒಂದು ಮಾನಸಿಕ ಸ್ಥಿತಿಯನ್ನು ತಾಳುತ್ತದೆ. ಆವಾಗ ನಿಮ್ಮ ಇಷ್ಟ ದೇವತಾ ದರ್ಶನ ಆಗುತ್ತದೆ. ಆ ತರಹ ಅಲ್ಲ. ಇಟ್ ಈಸ್ ನಾಟ್ ಕ್ರಿಯೇಟಿಂಗ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ನಾರ್ ಡಿಮಾರ್ಕೇಟಿಂಗ್ ದ ಎಕ್ಸಿಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಓಪನಿಂಗ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಎನ್ ಇನ್ಸೈಟ್. ಓಕೆ, ಎನ್ ಇನ್ಸೈಟ್ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇನ್ಸೈಟ್ ಅಂದರೆ ಒಳಹೊಕ್ಕಿನ ಇನ್ನೊಂದು ವ್ಯಾಪಕ ಅನುಭವವನ್ನು ತಿಳ್ಕೊಳ್ಳುವುದಷ್ಟೇ. ತಪ್ಪನುಭವದ ತಪ್ಪು ದೃಷ್ಟಿಯನ್ನು ಬಿಡಿಸಿ ನಿಮಗೆ ನಿಗೂಢವಾದ ವ್ಯಾಪಕವಾದ ಇರುವ ಅನುಭವವನ್ನು ಪ್ರಕಟಿಸುತ್ತದೆ. ಇಟ್ ಓನ್ಲಿ ಅನುಭವದಲ್ಲಿ ತಿಳಿಸುತ್ತದೆ. ಇದು ಅನುಭವದಲ್ಲಿ ತಿಳ್ಕೊಳ್ಳುವುದೇ ಹೊರತು ಹೊಸದಾಗಿ ಮಾಡಿಕೊಳ್ಳುವ ಅನುಭವ ಅಲ್ಲ. ಇದು ವ್ಯತ್ಯಾಸ. ಕಾನ್ಸೆಪ್ಟ್ ಅಲ್ಲ ಅನುಭವ. 1 ಪಾಯಿಂಟ್. ಇದು ಕಾನ್ಸೆಪ್ಟನ್ನು ಅದಕ್ಕಾಗಿ ವೇದಾಂತ ವೇದಾಂತ ಪದಗಳು ಸಿಂಪ್ಲಿ ಕಾನ್ಸೆಪ್ಟುಗಳಲ್ಲ. ಈಚ್ ಪದ ಈಸ್ ಟಚಿಂಗ್ ಯುವರ್ ಅನುಭವ. ಆ ಅನುಭವವಾದರೂ ವರ್ಣಿಸಿರುವ ಅನುಭವ ಅಲ್ಲ, ಕಲ್ಪಿಸಿರುವ ಅನುಭವ ಅಲ್ಲ, ಕಲ್ಟಿವೇಟೆಡ್ ಅಕ್ವೈರ್ಡ್ ಅನುಭವ ಅಲ್ಲ, ಸಿದ್ಧಾನುಭವವನ್ನು ಪ್ರಕಟಗೊಳಿಸುವುದು. ಸಿದ್ಧಂತು ನಿವರ್ತಕತ್ವಾತ್. ಒಂದು ಶಂಕರರು ತನಗಿಂತ ಪ್ರಾಚೀನರ ಈ ಒಂದು ಸೂತ್ರವನ್ನು ಉದಾಹರಿಸುತ್ತಾ ಇದಂತೂ ಆಗಮವಿದಾಂ ಸೂತ್ರಂ ಎಂದು ಹೇಳ್ತಾರೆ. ವೇದಾಂತ ಉಪದೇಶವನ್ನು ತಿಳಿದಿರುವ ನಮ್ಮ ಪ್ರಾಚೀನರಿಂದ ಬಂದಿರುವ ಈ ವಾಕ್ಯ ಸಿದ್ಧಂತು ನಿವರ್ತಕತ್ವಾತ್. ಕೆಲವು ಭಾಷ್ಯದಲ್ಲಿ ಶಂಕರಾಚಾರ್ಯರು ತನಗಿಂತ ಪೂರ್ವಜರ ವಾಕ್ಯಗಳನ್ನು ಉದಾಹರಿಸಿದ್ದಾರೆ. ಆ ವಾಕ್ಯಗಳು ನೋಡಿದರೆ ಅದ್ಭುತವಾಗಿವೆ. ತನಗಿಂತ ಪೂರ್ವಾಚಾರ್ಯರು, ಕೆಲವರ ಹೆಸರೇ ಹೇಳಲಿಲ್ಲ. ಅವರು ಯಾರೋ ಆಚಾರ್ಯರು ತನಗಿಂತ ಹಿಂದಿನ ಕಾಲದಲ್ಲಿ ಇದ್ದರು. ಗೊತ್ತಾಗ್ತಾ ಇದೆ, ಶಂಕರರಿಗೆ ಟ್ರೆಡಿಷನ್ ಇದೆ, ಸಂಪ್ರದಾಯ ಇದೆ. ತನಗಿಂತ ಹಿಂದಿನ ಆಚಾರ್ಯರ ಕೆಲವು ವಾಕ್ಯಗಳು ಅದ್ಭುತವಾಗಿವೆ. ಈಗ ಹೀಗೆ ಹೇಳ್ತಾರೆ, ಸಿದ್ಧಂತು ನಿವರ್ತಕತ್ವಾತ್. ಆದ್ದರಿಂದ ಸಿದ್ಧಂತು ನಿವರ್ತಕತ್ವ ಇಂಥದ್ದು ವಾಕ್ಯಗಳು. ಅಂದರೆ ಸಿದ್ಧಾನುಭವದ ಅಡ್ಡಿಯನ್ನು ತೆಗೆಯುತ್ತಾರೆ. ಅನುಭವ ಈಸ್ ನಾಟ್ ಕ್ರಿಯೇಟೆಡ್, ಎನ್ ಇನ್ಸೈಟ್ ಕ್ರಿಯೇಟೆಡ್. ಇಂಗ್ಲೀಷ್ನಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ. ಕೆಲವು ಆಂಗ್ಲ ಪದಗಳು ಚೆನ್ನಾಗಿವೆ, ಪ್ರತಿ ಭಾಷೆಯಲ್ಲಿ ಇವೆ ಕೆಲವು ಪದಗಳು. ಇಲ್ಲಿ ಇನ್ಸೈಟ್ ಅಂದರೇನು, ದರ್ಶನ ಹೇಳ್ತಾರೆ. ಸಂಸ್ಕೃತ ಪದನೂ ಚೆನ್ನಾಗಿದೆ, ಆದರೆ ಆ ಪದಗಳನ್ನು ನಾವು ಲೌಕಿಕ ಅರ್ಥದಲ್ಲಿ ಬಳಸಿ ಆ ಪದವನ್ನು ಹಾಳು ಮಾಡಿಬಿಟ್ಟಿದ್ದೀವಿ. ಲೌಕಿಕರು ಲೌಕಿಕ ಅರ್ಥದಲ್ಲೇ ಬಳಸಿ ಆ ಪದ ವೇದಾಂತಕ್ಕೆ ಬಳಕೆಕ್ಕೆ ಬಾರದಂತೆ ಮಾಡಿಬಿಟ್ಟಿದ್ದೀವಿ. ಅಂದರೆ ವೇದಾಂತ ಸಂಸ್ಕಾರವಿದ್ದರೆ ಬಳಸುತ್ತದೆ. ಇಟ್ ಈಸ್ ಎ ಸಮ್ಯಕ್ ದರ್ಶನ ಎಂದು ಹೇಳ್ತಾರೆ ಶಂಕರರು. ಅವಿದ್ಯಾ ನಿವೃತ್ತಿ ಸಮ್ಯಕ್ ದರ್ಶನ. ಈ ಪದಗಳು ಜನರಿಗೆ ಹೊಳೆಯುತ್ತಾ ಇಲ್ಲ. ಪದಗಳನ್ನು ಲೌಕಿಕಾರ್ಥದಲ್ಲಿ ಬಳಸಿ ಹಾಳು ಮಾಡಿಬಿಟ್ಟರು. ಅದರಿಂದ ಸಂಸ್ಕಾರ ಹೇಗಿದೆ ಅಂದರೆ, ಸಮ್ಯಕ್ ದರ್ಶನ ಅಂದರೆ ಜನರಿಗೆ ಅರ್ಥವಾಗ್ತಾ ಇಲ್ಲ. ಅದರಿಂದ ಇನ್ಸೈಟ್ ಎಂದು ಹೇಳಿದರೆ ಇದು ಚೆನ್ನಾಗಿದೆ ಹೇಳ್ತಾರೆ. ಅಂದರೆ ಸಂಸ್ಕೃತದಲ್ಲಿ ಹೇಳಬೇಕೆನ್ನುವುದು ಸಂಪ್ರದಾಯ. ಆದರೆ ಕೆಲವೊಮ್ಮೆ ಹೇಳ್ತಾರೆ, ಕೆಲವು ವೇದಾಂತ ಗ್ರಂಥಗಳಲ್ಲಿ ಬೇರೆ ಭಾಷೆಯ ಮೂಲಕ ಪ್ರಾಕೃತ ಅಂದರೆ ತನ್ನ ನಿತ್ಯ ವ್ಯಾವಹಾರಿಕ ಭಾಷೆಯಾಗಲಿ ಯಾವುದೇ ಪದದಿಂದಾಗಲಿ ಒಂದು ವಿಷಯವು ಚೆನ್ನಾಗಿ ಅರ್ಥ ಮಾಡಿಸುವುದಕ್ಕೆ ಇತರ ಭಾಷೆಗಳು ಇತರ ಪದಗಳು ಬಳಸಬಹುದು ಎಂದು ಶಾಸ್ತ್ರದಲ್ಲಿದೆ. ಮುಖ್ಯವು ಸಂಸ್ಕೃತವಿಟ್ಟುಕೊಂಡರೂ ಅವರಿಗೆ ಒಂದು ಐಡಿಯಾ ಅರ್ಥವಾಗ್ತಾ ಇಲ್ಲ. ಸಂಸ್ಕೃತ ಮೂಲಕ ಅಂದರೆ ಪ್ರಾಕೃತ ಭಾಷಾ ವ್ಯಾವಹಾರಿಕ ಭಾಷಾ ಬಳಸಿ ಅಲ್ಲಲ್ಲಿ ಒಂದು ವರ್ಡೋ ಒಂದು ಪದವೋ 2 ಪದಗಳೋ ಒಂದು ವಾಕ್ಯವೋ ಹೇಳಿ ಆ ವಿಷಯವು ಸ್ಪಷ್ಟವಾಗಿ ಅರ್ಥ ಮಾಡುವಷ್ಟು ಮಾಡಬೇಕು ಎಂಬುದು ಶಾಸ್ತ್ರದಲ್ಲಿದೆ. ಭಾಷಾ ರಿಜಿಡಾಗಿ ಇಟ್ಕೊಳ್ಳಬೇಡ, ಅವರಿಗೆ ಅರ್ಥ ಮಾಡಿಸುವುದು ಮುಖ್ಯ. ಅದರಿಂದ ಮೂಲವು ಸಂಸ್ಕೃತವೇ ಹೇಳುತ್ತಾ ಇದ್ದರೂ ಎಲ್ಲಿ ಅರ್ಥವಾಗಲ್ಲವೋ ಅಲ್ಲಿ ಇನ್ನೊಂದು ಭಾಷೆಯ ಪದ ಬಳಸಬಹುದು ಎಂದಿದೆ.
ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಪದವನ್ನು, ನಾಟ್ ದಟ್ ನಿಮಗೆ ಇಂಗ್ಲೀಷ್ ಪದ ನನಗೆ ಗೊತ್ತು ಎಂದು ನಿಮಗೆ ತೋರಿಸಬೇಕು, ನನಗೆ ಗೊತ್ತಿರುವ ಇಂಗ್ಲೀಷ್ ಪದಗಳು ನಿಮಗೆ ತೋರಿಸಿಕೊಳ್ಳಬೇಕು ಎಂದು ನನಗದೇನಿಲ್ಲ. ನೀವು ಇಂಗ್ಲೀಷ್ ಕಲಿಯಬೇಕು ಎಂದು ನಾನು ಇಂಗ್ಲೀಷ್ ಭಾಷೆಯನ್ನೇ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ ಎಂದು ಅದು ಅಲ್ಲ ನನ್ನ ಉದ್ದೇಶ. ನನ್ನ ಮಧ್ಯದಲ್ಲಿ ಇಂಗ್ಲೀಷ್ ಪದಗಳು ತರುವುದು ಏಕೆ ಅಂದರೆ ಫೆಮಿಲಿಯಾರಿಟಿ, ಅದರ ಪರಿಚಯ ಇರುವುದರಿಂದ, ಆ ಪದಗಳ ಅರ್ಥಗಳು ನಮಗೆ ಮೊದಲೇ ಪರಿಚಯ ಇರುವುದರಿಂದ ಬೇಗ ಅರ್ಥವಾಗುತ್ತದೆ ಎಂದು ಆ ಪದಗಳನ್ನು ಅಲ್ಲಿ ಮಧ್ಯದಲ್ಲಿ ಕೆಲವು ತರ್ತೀನಿ ಅಷ್ಟೇ ಹೊರತು ಆ ಭಾಷೆ ಮೇಲೆ ಮೋಹದಿಂದ ಅಲ್ಲ, ನಿಮಗೂ ಆ ಮೋಹ ಅಂಟಿಸಬೇಕು ಎಂಬುದಲ್ಲ. ಭಾಷೆಯಾಗಿ ಕಲಿತುಕೊಂಡು ಬಳಸಿಕೊಂಡು ಇಂಗ್ಲೀಷು ಒಳ್ಳೆಯದೆ. ಅಂದರೆ ಇಂಗ್ಲೀಷು ಮೋಹ ನಿಮಗೆ ಅಂಟಿಸಿ ಪ್ರತಿಯೊಂದು ಅದರಲ್ಲೇ ಆಗಬೇಕು ಎಂದು ಆ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ನೀವು ನೋಡಿರಬಹುದು, ನಮ್ಮ ಸಂಸ್ಕೃತ ಭಾಷಾ ಅಥವಾ ಸಂಸ್ಕೃತವನ್ನು ಆಶ್ರಯಿಸಿಕೊಂಡಿರುವ ನಮ್ಮ ಕನ್ನಡಾದಿ ಭಾಷೆಗಳು ಕನ್ನಡ ಭಾಷೆ ಇರಬೇಕು ಎಂದು ಹೇಳಿ ಮಧ್ಯದಲ್ಲಿ ಇಂಗ್ಲೀಷ್ ತರುವುದೇಕೆ ಎಂದು ನಿಮ್ಗೆ ಅನಿಸಬಹುದು. ಅದಕ್ಕೋಸ್ಕರ ಇಷ್ಟು ಹೇಳಿದ್ದೀನಿ, ಆಯಿತಾ? ಈಗ ನೋಡಿ, ಇನ್ಸೈಟ್ ಅಂದರೆ ಡಿಸ್ಕವರೇ ಹೊರತು ಮೈಂಡನ್ನು ಇನ್ನೊಂದು ಊಹಿಸಿ ಇನ್ನೊಂದು ಅನುಭವವನ್ನು ಪಡ್ಕೊಳ್ಳುವುದಲ್ಲ. ಸಾಹಿತ್ಯದಲ್ಲಿ ಏನು ಮಾಡ್ತಾರೆ, ಹೀಗಿರುತ್ತದೆ ಅಂದರೆ ಆ ವರ್ಣನದಿಂದ ಮೈಂಡ್ ಗೆಟ್ಸ್ ಇನ್ ಟು ಎ ನ್ಯೂ ಮೂಡ್, ನ್ಯೂ ಸ್ಟೇಟ್ಗೆ ಹೊಂದುತ್ತದೆ. ಮನಸ್ಸು ಇನ್ನೊಂದು ಸ್ಟೇಟನ್ನು ಹೊಂದುತ್ತದೆ, ಎ ಮಾಡಿಫೈಡ್ ನ್ಯೂ ಸ್ಟೇಟ್, ಒಂದು ಬದಲಾಯಿಸಿರುವ ಒಂದು ನೂತನ ಸ್ಥಿತಿಯನ್ನು ಪಡ್ಕೊಳ್ತದೆ ಅಲ್ಲವೇ? ಒಂದು ಡಿಸ್ಕ್ರಿಪ್ಷನ್ ಹಾಗೆ ಮಾಡ್ತದೆ. ಲಾಜಿಕ್ ಡಿಮಾರ್ಕೇಟ್ ಮಾಡಿ ಇದು ಎಂದು ಮಾತ್ರ ತಿಳಿಸುತ್ತದೆ. ಈಗ ವರ್ಣನ ಏನು ಮಾಡ್ತದೆ, ನಿಮಗೆ ಇನ್ನೊಂದು ಮಾನಸಿಕ ಸ್ಥಿತಿಯಲ್ಲಿ ಸ್ವಲ್ಪ ಊಹಾ, ಸ್ವಲ್ಪ ಕಲ್ಪನಾ, ಸ್ವಲ್ಪ ದರ್ಶನ, ಸ್ವಲ್ಪ ಕಲ್ಪನಾ ಎರಡು ಸೇರಿಸಿ ಒಂದು ವಸ್ತುವನ್ನು ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಅವರು ಹಾಗಿದ್ದಾನೆ, ಹೀಗಿದ್ದಾನೆ ಅಂದರೆ ಅವನ ಗುಣಗಳು, ಅವನ ಕ್ರಿಯೆಗಳು, ಅದರ ಉಪಯೋಗ, ಆ ವಸ್ತುವಿನಿಂದ ನಮಗೆಷ್ಟು ಲಾಭ, ಇದೆಲ್ಲ ಮಾಡಿಸಿ ಐ ಕ್ರಿಯೇಟ್ ಎ ಗುಡ್ ಒಪಿನಿಯನ್ ಅಬೌಟ್ ದಟ್ ಪರ್ಸನ್. ಒಂದು ಒಳ್ಳೆಯ ಫೀಲಿಂಗು, ಒಂದು ಒಳ್ಳೆಯ ಭಾವನೆ ಹುಟ್ಟುವ ಹಾಗೆ. ದಿಸ್ ಈಸ್ ಎ ಭಾವನಾತ್ಮಕ, ದಿಸ್ ಈಸ್ ಎ ಮನಸ್ಸಿನ ಇನ್ನೊಂದು ಸ್ಥಿತಿ. ಬಟ್ ವೇದಾಂತ ಈಸ್ ನಾಟ್ ಕ್ರಿಯೇಟಿಂಗ್ ಎ ನ್ಯೂ ಅನುಭವ. ಎಕ್ಸಿಸ್ಟಿಂಗ್ ಅನುಭವ ಈಸ್ ಎ ಡಿಸ್ಕವರಿ. ಇರುವ ಅನುಭವವನ್ನು ದರ್ಶನ ಮಾಡಿಕೊಳ್ಳುವುದು. ಜ್ಞಾನ ಏನು ಮಾಡ್ತದೆ, ನಮ್ಮ ತಪ್ಪು ದೃಷ್ಟಿಯನ್ನು ಬಿಡಿಸಿ ಸರಿಯಾದ ದೃಷ್ಟಿಗೆ ಬಂದಾಗ ಇದ್ದ ವಸ್ತುವನ್ನು ಇದ್ದ ಹಾಗೆ ಯು ಡಿಸ್ಕವರ್ ಇಟ್, ಅದನ್ನು ಕಂಡುಹಿಡಿಯುವುದು, ತಿಳ್ಕೊಳ್ಳುವುದು ಯಥಾವತ್ತಾಗಿ, ಅನುಭವವನ್ನು ಕಂಡುಹಿಡಿಯುವುದು. ಅಂದರೆ ಯು ಎಂಟರ್ ಇನ್ ಟು ಎ ನ್ಯೂ ಡೆಪ್ತ್ ಆ್ಯಂಡ್ ಆ ನ್ಯೂ ಡೆಪ್ತೇ ಒಂದು ಡಿಸ್ಕವರಿ. ಡೀಪರ್ ಲೆವೆಲ್ಗೆ ಹೋದಾಗ ಹಿಂದಿನ ಲೆವೆಲ್ ದಾಟಿ ಇನ್ನೊಂದು ನಿಗೂಢವಾದ ಡೀಪರ್ ಒಳಹೊಕ್ಕಿನ ಲೆವೆಲ್ನಿಂದ ನೋಡುವುದು. ಅದರಿಂದ ಇಟ್ ಈಸ್ ಎನ್ ಇನ್ಸೈಟ್, ಇಟ್ ಈಸ್ ಎ ದರ್ಶನ, ಇಟ್ ಈಸ್ ಎ ಡಿಸ್ಕವರಿ. ಓಕೆ, ಆದ್ದರಿಂದ ಇದು ಪರಿಭಾಷೆ ಅಂದರೆ ಇದು ವೇದಾಂತ ಪರಿಭಾಷದ ವೈಶಿಷ್ಟ್ಯ. ಇದು ನಾನು ಹಿಂದೆ ಹೇಳಿದೆ ಅನಿಸುತ್ತದೆ, ಏನೋ ಒಂದು ಸಲ ಹೇಳಿದ್ದು ಮರ್ತು ಹೋಗ್ತೀನಿ, ಮತ್ತೆ ಹೇಳಿಬಿಡ್ತೀನಿ. ಓಕೆ, ಹೇಳಿರ್ಬೋದು. ಈಗ ಮುಂದುವರಿಯೋಣ. ಅವಿದ್ಯಾ ಕುರಿತು ಹೇಳುತ್ತಾ, ಅವಿದ್ಯಾ ಅಂದರೆ ತಪ್ಪು ತಿಳುವಳಿಕೆ, ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಎರಡು ಅಂಶಗಳಿವೆ. ಜನರಲ್ಲಿ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ತೀವಿ ಅಷ್ಟೇ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ತೀವಿ ಅಷ್ಟೇ. ಇಲ್ಲಿ ಹಾಗಲ್ಲ, ಒಂದನ್ನು ಇನ್ನೊಂದಾಗಿ ಅಲ್ಲ, ಇದನ್ನು ಅದಾಗಿ ಅದನ್ನು ಇದಾಗಿ, ಪರಸ್ಪರ. ಅದು ವಿಶೇಷ. ಅಧ್ಯಾಸಗಳು ಡಬಲ್ ಅಧ್ಯಾಸ ಇದೆ, ಟೂ ಸೈಡ್ ಅಧ್ಯಾಸ ಇದೆ. ಟೂ ಸೈಡ್ ಅಧ್ಯಾಸ, ಎರಡು ಪಾರ್ಶ್ವಗಳಲ್ಲಿ, ಎರಡು ಸೈಡ್ನಲ್ಲಿ, ಎರಡು ದಿಕ್ಕಿನಲ್ಲಿ ಇದನ್ನು ಅದಾಗಿ ತಿಳಿಯುವುದು, ಅದನ್ನು ಇದಾಗಿ ತಿಳಿಯುವುದು. ಮ್ಯೂಚುವಲ್, ಪರಸ್ಪರ, ಒಂದನ್ನು ಇನ್ನೊಂದಾಗಿ. ಒಂದನ್ನು ಇನ್ನೊಂದು ಅಂದರೆ ಒಂದನ್ನು ಮತ್ತೊಂದು ಎಂದಲ್ಲ. ಒಂದನ್ನು ಮತ್ತೊಂದು ಅಥವಾ ಒಂದನ್ನು ಇನ್ನೊಂದು ಅಂದರೆ ವ್ಯತ್ಯಾಸ ಇದೆ ನೋಡಿ. ಒಂದನ್ನು ಇನ್ನೊಂದು ಅಂದರೆ ಒನ್ ಥಿಂಗ್ ಮಿಸ್ಟೇಕಿಂಗ್ ಫಾರ್ ಅನದರ್, ಒಂದನ್ನು ಮತ್ತೊಂದಾಗಿ ತಿಳಿಯುವುದು. ಒಂದನ್ನು ಇನ್ನೊಂದು ಅಂದರೆ ಪರಸ್ಪರ ಎಂದಾಗುತ್ತದೆ. ಒಂದು ಅಂದರೆ ಎರಡರಲ್ಲಿ ಒಂದನ್ನು, ಇನ್ನೊಂದಾಗಿ ಅಂದರೆ ಎರಡರಲ್ಲಿ ಇನ್ನೊಂದಾಗಿ, ಅಂದರೆ ಅದನ್ನು ಇದಾಗಿ ಇದನ್ನು ಅದಾಗಿ, ಪರಸ್ಪರ ಅಂಶ.
ಒನ್ ಅನೆದರ್ ಅಂದರೆ ಪರಸ್ಪರ ಅಂಶ ಆಗುತ್ತದೆ. ಒನ್ ಅನೆದರ್, ನಾಟ್ ಒನ್ ಇಂಟು ಅನದರ್ ಇಸ್ ಬೇರೆ, ಒನ್ ಇಂಟು ಅನದರ್ ಇಸ್ ಬೇರೆ ಸರ್. ನೋಡಿ, ಒನ್ ಆ್ಯಸ್ ಅನ್ ಅನದರ್ ಅಂದರೆ ಒಂದನ್ನು ಇನ್ನೊಂದು ಅಷ್ಟೇ ಆಗುತ್ತೆ. ಒನ್ ಅನೆದರ್ ಅಂದರೆ ಮ್ಯೂಚುವಲ್ ಆಗಿಬಿಡ್ತದೆ. ಇದನ್ನು ಅದಾಗಿ, ಅದನ್ನು ಇದಾಗಿ. ಅದರಿಂದ ಈ ಅಧ್ಯಾಸ ನೀವು ಮಾಡ್ತೀವಿ ಎಂದಲ್ಲ. ಅಧ್ಯಾಸ ಇದೊಂದು ಕ್ರಿಯೆ ಅಲ್ಲ. ಇಟ್ ಈಸ್ ನಾಟ್ ಎ ಥಾಟ್ ಯು ಆರ್ ಎಂಟರ್ಟೈನಿಂಗ್, ಯು ಆರ್ ಕಲ್ಟಿವೇಟಿಂಗ್. ಈ ಥಾಟನ್ನು ನಾವು ಇಟ್ಕೊಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಎಂದರ್ಥ ಅಲ್ಲ. ಆ ತರಹ ಅಧ್ಯಸ್ಥ ಸ್ಥಿತಿ ಇದೆ. ಅಧ್ಯಾಸ ಮಾಡುವುದು ಎಂದು ಹೇಳಿದ್ದರು. ಅಧ್ಯಾಸೋ ಭವತಿ, ಅಧ್ಯಾಸ ಮಾಡ್ತಾ ಇದ್ದೀವಿ. ದೆರ್ ಈಸ್ ಅಂದರೆ ಇದ್ದ ಅಧ್ಯಾಸವನ್ನು ಎತ್ತಿ ತೋರಿಸ್ತಾ ಇದ್ದೀವಿ ಹೊರತು ಅಧ್ಯಾಸ ಆಗುವುದು, ಮಾಡುವುದು, ಜರುಗುವುದು ಇಂಥದ್ದಲ್ಲ. ವಿ ಆರ್ ನಾಟ್ ಪ್ರೆಸೆಂಟಿಂಗ್ ಅಧ್ಯಾಸ ಆ್ಯಸ್ ಎ ಕ್ರಿಯಾ, ಆ್ಯಸ್ ಎನ್ ಈವೆಂಟ್. ಅಧ್ಯಾಸ ಒಂದು ಘಟನೆ, ಒಂದು ಕ್ರಿಯೆ ಆಗಿ ನಡೆಯುತ್ತಾ ಇದೆ. ಕ್ರಿಯೆ ಆಗುತ್ತಾ ಇದೆ ಎಂದು ಹೇಳುತ್ತಾ ಇಲ್ಲ. ಏಕೆ? ಇದು ಅನಾದಿ. ಅಧ್ಯಾಸದಲ್ಲಿ ಇದ್ದುಕೊಂಡೇ ಅಧ್ಯಾಸವನ್ನು ತಿಳಿಯುವುದರಿಂದ ಏನು ಹೇಳ್ತೀವಿ? ಅಧ್ಯಸ್ಥ ಸ್ಥಿತಿಯನ್ನು ತೋರಿಸ್ತಾ ಇದ್ದೀವಿ. ಈ ಅಧ್ಯಾಸ ಹೇಗೆ ಆಯಿತು ಎಂದು ಹೇಳೋಕ್ಕಾಗಲ್ಲ. ಏಕೆ? ನೀವು ಅಧ್ಯಾಸವನ್ನು ವಿಚಾರ ಮಾಡುವಾಗ ಅಧ್ಯಾಸದಲ್ಲಿದ್ದೇ ವಿಚಾರ ಮಾಡ್ತೀರಿ, ಅಧ್ಯಾಸದಲ್ಲಿ ಇದ್ದುಕೊಂಡೇ ಮಾಡ್ತೀರಿ. ಅಂದರೆ ಅಧ್ಯಾಸ ಮೊದಲೇ ಇದೆ. ಅಂದರೆ ನೀವು ಅಧ್ಯಾಸದಲ್ಲಿರುವಾಗಲೇ ನಾನು ಎಂಬ ಒಬ್ಬ ಜೀವನಾಗಿಬಿಟ್ಟೆ. ನಾನು ಈ ವೇದಾಂತ ವಿಚಾರ ಮಾಡುವ ಸಾಧಕ, ವಿಚಾರಕ, ಅಧ್ಯಾಸದಲ್ಲಿದ್ದೇ ವಿಚಾರ ಮಾಡ್ತಾ ಇದ್ದೇನೆ. ಅಂಥವನು ತನ್ನ ಅಧ್ಯಾಸಕ್ಕೆ ಮುಂಚೆ ತಾನೇ ಇರಲ್ಲ, ಜೀವಭಾವವೇ ಇರಲ್ಲ. ಅದರಿಂದ ಅಧ್ಯಾಸ ತನಗಿಂತ ಮುಂಚೆ ಎಂದು ಊಹಿಸೋಕ್ಕಾಗಲ್ಲ. ಹೇಗೆ ಶುರುವಾಯಿತು ಯಾರೂ ನೋಡೋಕ್ಕಾಗಲ್ಲ. ಇಟ್ ಈಸ್ ಸಮಥಿಂಗ್ ಲೈಕ್ ಸೀಯಿಂಗ್ ಯುವರ್ ಫಸ್ಟ್ ಚೈಲ್ಡ್ಹುಡ್. ಅಂದರೆ ಏನು? 4-5 ವರ್ಷಕ್ಕಿಂತ ಹಿಂದಿನ ಚೈಲ್ಡ್ಹುಡ್. 1 ವರ್ಷ, 2 ವರ್ಷ ಅಥವಾ 3 ತಿಂಗಳು, 6 ತಿಂಗಳಲ್ಲಿ ನಿಮ್ಮ ಅನುಭವ ಏನಿದೆ ಅದು ನೆನಪಿಸ್ಕೋ ಎಂದಂತೆ ಹೇಳಿದ ಹಾಗೆ. ಅದು ಆಗುವ ಕೆಲಸೇನಾ? ನೆನಪಾಗುತ್ತದೆ ಯಾರಿಗಾದರೂ? ಎಷ್ಟು ಪ್ರಯತ್ನ ಮಾಡಿದರೆ, ಎಷ್ಟು ಹಿಪ್ನೋಟೈಸ್ ಮಾಡಿದ್ದರೂ ಚೈಲ್ಡ್ಹುಡ್ ನೆನಪಾಗುತ್ತದೆ? ಸೈಕಾಲಜಿಸ್ಟ್ಗಳು, ಕೆಲವರು ಹಿಪ್ನೋಟಿಸ್ಟ್ಗಳು ಹಿಪ್ನೋಟೈಸ್ ಮಾಡಿ ನೀವು ಮರೆತು ಹೋಗಿರುವ ಕೆಲವು ಘಟನೆಗಳು ನೀವು ಕಾನ್ಷಿಯಸ್ಲಿ ಗಮನಿಸಿದ್ದರೆ ಅದು ನೆನಪಕ್ಕೆ ತರ್ತಾರೆ. ಅಷ್ಟೇ ಹೊರತು ಟೋಟಲ್ಲಿ ಚೈಲ್ಡ್ಹುಡ್ನಲ್ಲಿರುವುದು ತರಬಹುದಾ? ಆಗಲ್ಲ. ಹಾಗೆ ಇಲ್ಲಿ ಅಧ್ಯಾಸವನ್ನು ಹೇಗೆ ಹುಟ್ಟಿತು ಹೇಗೆ ಹುಟ್ಟಿದು ಎಂದು ನೋಬಡಿ ಕ್ಯಾನ್ ಶೋ ಆ್ಯಂಡ್ ಇಟ್ ಡಸಂಟ್ ಎಕ್ಸಿಸ್ಟ್ ಬಿಕಾಸ್ ಅಧ್ಯಾಸ ಈಸ್ ಅನಾದಿ. ಅನಾದಿ ಅರ್ಥವೇನೆಂದರೆ ಅಧ್ಯಾಸದಲ್ಲಿ ಇರುವ ಸ್ಥಿತಿಯನ್ನು ಎತ್ತಿ ತೋರಿಸ್ತೀವಿ. ಎನಿ ಟೈಮ್ ಯು ಲುಕ್ ಎಟ್ ಇಟ್, ಯು ಆರ್ ಆಲ್ರೆಡಿ ಇನ್ ಅಧ್ಯಾಸ. ಅಷ್ಟೇ. ಅನಾದಿ ಅಂದರೆ ಅರ್ಥವೇನು? ನೀವು ಯಾವಾಗ ನೋಡಿದ್ದರೂ ಅಧ್ಯಸ್ಥ ಸ್ಥಿತಿಯಲ್ಲಿದ್ದೇವೆ, ಅದೇ ಕಂಡು ಬರ್ತದೆ. ನಾನು ಅಂದರೆ ಸಾಕು, ಆಲ್ರೆಡಿ ಅಧ್ಯಾಸ ಇದೆ. ಆತ್ಮ ಅನಾತ್ಮರು, ಚೈತನ್ಯವು ಅಚೈತನ ಅಂದರೆ ಜಡ, ಚೇತನ ಅಚೇತನಗಳನ್ನು ಅದನ್ನು ಇದಾಗಿ ಇದನ್ನು ಅದಾಗಿ ತಿಳ್ಕೊಂಡಿರುವ ಸ್ಥಿತಿಯಲ್ಲೇ ಜೀವಭಾವ ಇದೆ. ನೋಡಿ, ನಾನು ಎಂಬ ಮಾತಿನಲ್ಲೇ ನಾನೆಂಬ ಅನುಭವದಲ್ಲಿ ಅರಿವಿನ ಅಂಶ ಇದೆ. ಆ ಅರಿವು ನನಗೆ ಗೊತ್ತಾಗ್ತಾ ಇದೆ ಅಂದರೆ ಅರ್ಥವೇನು? ವಿಷಯವಾಗುತ್ತಾ ಇದೆ. ಅರಿವು ಎಂದು ಒಂದಿದೆ, ಇನ್ನೊಂದು ಅದು ಗೊತ್ತಾಗ್ತಾ ಇದೆ. ಅರಿವನ್ನು ಗೊತ್ತಾಗ್ತಾ ಇದೆ ಎಂದು ಹೇಳ್ತಾ ಇದ್ದೀವಿ. ನೋಡಿ, ಅರಿವು ತಿಳಿಯುವುದಪ್ಪ, ತಿಳಿಯಲ್ಪಡುವುದಲ್ಲ. ಅರಿವು ಇದೆ, ತಿಳಿಯಿತು ಎಂದು ಹೇಳ್ತಾರೆ. ಈಗ ಇದು ಅಧ್ಯಾಸ ಆಯಿತು. ಅರಿವನ್ನು ತಿಳಿಯಿತು, ಅರಿವನ್ನು ಅರಿತುಕೊಂಡೆ ಎಂದು ಹೇಳುವುದೇ ಅಧ್ಯಾಸ. ಹೌದು, ನಮ್ಮ ಅನುಭವ ಹಾಗೇ ಇದೆ. ಅದೇ ಹೇಳ್ತಾ ಇದ್ದು, ನಿಮ್ಮ ಅನುಭವವೇ ಅಧ್ಯಾಸ. ಏಕೆಂದರೆ ಅರಿವು ಇದೆ, ಅರಿವು ತಿಳಿಯಲ್ಪಡುತ್ತಾ ಇದೆ, ಗೊತ್ತಾಗ್ತಾ ಇದೆ ಅಂದರೆ ವಿಷಯವಾಗಿ ಬಿಡ್ತಾ ಇದೆ. ಈ ವಿಷಯವಾಗುವುದೇ ಅನಾತ್ಮ. ಆತ್ಮನೇ ಅರಿವು. ಅರಿವನ್ನು ಗೊತ್ತಾಗ್ತಾ ಇದೆ, ಅರಿವನ್ನು ತಿಳಿಯುತ್ತಾ ಇದ್ದೇನೆ ಎಂದು ಹೇಳಿದ್ದರೆ ಅನಾತ್ಮ ಮಾಡಿಬಿಟ್ಟಿದ್ದೀರಿ. ಅಂದರೆ ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡಿಬಿಟ್ಟಿದ್ದೀರಿ, ಅರಿವನ್ನು ವಿಷಯ ಮಾಡಿಬಿಟ್ಟಿದ್ದೀರಲ್ಲ. ಅನುಭವವೇ ಆಗಿದೆ. ಹೌದು, ಅನುಭವವೇ ಆಗಿದೆ. ಅದೇ ಅಧ್ಯಾಸ. ಅಧ್ಯಾಸದಲ್ಲಿ ಇರುವ ಸ್ಥಿತಿಯನ್ನು ಎತ್ತಿ ತೋರಿಸ್ತಾ ಇದೆ ಶಾಸ್ತ್ರ ಹೊರತು ಅಧ್ಯಾಸ ಹೇಗೆ ಹುಟ್ಟಿತು ಎಂದು ಹೇಳುತ್ತಾ ಇಲ್ಲ. ಓಕೆ, ಹೇಗೆ ಹುಟ್ಟಿತು ಎಂದು ಹೇಳುತ್ತಾ ಇಲ್ಲ, ಹೇಳೋಕ್ಕೆ ಆಗಲ್ಲ.
ನೋಬಡಿ ಕ್ಯಾನ್ ಪ್ರೂವ್ ಆ್ಯಂಡ್ ನೋಬಡಿ ಕ್ಯಾನ್ ಸಿ. ಅದು ಹೇಗೆ ಎನ್ನುವುದು ಟ್ರೇಸ್ ಮಾಡೋಕ್ಕಾಗಲ್ಲ. ಅಧ್ಯಾಸದ ಮೂಲಕ್ಕೆ ವಿಂಗಡ ಮಾಡಿ ಅಧ್ಯಸ್ಥ ದೇಹೇಂದ್ರಿಯ ಮನಸ್ಸುಗಳು ಅಂದರೆ ಏನು, ವಿಷಯತ್ವ, ಅರಿವಿಗೆ ವಿಷಯತ್ವ ತೆಗೆದುಬಿಟ್ಟು ಅರಿವನ್ನು ಅರಿವಾಗಿ ಗುರ್ತಿಸುವುದಂದರೆ ಇದ್ದೇನೆ ಎಂದು ತಿಳ್ಕೊಳ್ಳುವುದು. ತಾನೆಂಬುದು ಹೀಗಿದ್ದೇನೆ ಹಾಗಿದ್ದೇನೆ ಎಂದು ತನ್ನ ಬಗ್ಗೆ ಒಂದು ಕಾನ್ಸೆಪ್ಟ್ ಆಗಲ್ಲ, ಒಂದು ವೃತ್ತಿ ಹುಟ್ಟಲ್ಲ, ಒಂದು ವಿಷಯೀಕರಣ ಇರಲ್ಲ ಅಲ್ಲವೇ. ಯು ಕಾಂಟ್ ಆಬ್ಜೆಕ್ಟಿಫೈ, ಯು ಕಾಂಟ್ ಇಮ್ಯಾಜಿನ್, ಯು ಕಾಂಟ್ ಥಿಂಕ್ ಆಫ್ ಆತ್ಮ, ಬಿಕಾಸ್ ದ ವೆರಿ ಥಿಂಕರ್ ಈಸ್ ಅರಿವೇ ಆತ್ಮ. ಆ ಥಿಂಕಿಂಗ್ ಅರಿವೇ ಆತ್ಮ. ಆ ಅರಿವು ನಾನು ಹೀಗಿದ್ದೇನೆ ಎಂದು ಊಹಿಸ್ಕೊಳ್ಳೋಕ್ಕಾಗಲ್ಲ. ಊಹಿಸ್ಕೊಂಡ್ರೆ ಅದೇ ಅಧ್ಯಾಸ ಸ್ಥಿತಿ. ಅದಕ್ಕೋಸ್ಕರ ನನ್ನ ಕುರಿತು ನಾನು ಯಾರು ಎಂಬುದು ನಮಗೊಂದು ಸೆಲ್ಫ್ ಒಪಿನಿಯನ್, ಸೆಲ್ಫ್ ಕನ್ಸೆಪ್ಷನ್ ಇದೆ ಅಲ್ಲವೇ. ನಾನು ಇಂಥವನು, ಸೆಲ್ಫ್ ಒಪಿನಿಯನ್ ಆ್ಯಂಡ್ ಸೆಲ್ಫ್ ಕನ್ಸೆಪ್ಷನ್. ಸೆಲ್ಫ್ ಕನ್ಸೆಪ್ಷನ್ ಈಸ್ ಅಧ್ಯಾಸ, ಸೆಲ್ಫ್ ಒಪಿನಿಯನ್ ಈಸ್ ಮೋರ್ ಆಫ್ ಎ ಸೋಷಲ್ ಕಂಡೀಷನ್ ದಟ್ ಯು ಹ್ಯಾವ್ ಗಟ್ ಎ ಸೆಲ್ಫ್ ಇಮೇಜ್ ಎಂದು ಹೇಳುತ್ತಾರೆ ನೋಡಿ. ದಟ್ ಈಸ್ ಎ ಲಿಟಲ್ ಮೋರ್ ವ್ಯವಹಾರಿಕ, ದಟ್ ಈಸ್ ವ್ಯವಹಾರಿಕ ಆ್ಯಂಡ್ ದಿಸ್ ಈಸ್ ಪಾರಮಾರ್ಥಿಕ. ಐ, ದ ಸೆನ್ಸ್ ಆಫ್ ಐ, ನಾನು ಎಂಬ ಸಬ್ಜೆಕ್ಟು ಅಹಂ ಬುದ್ಧಿಯಿಂದ ತನ್ನನ್ನು ತಾನು ಹೇಳುವುದೇ ಅಧ್ಯಾಸ. ಬಟ್ ನಾನು ಹೇಳದಿದ್ದರೆ ಹೇಳೋಕ್ಕಾಗಲ್ಲ. ನಾನು ಇದ್ದದ್ದೇ ಹಾಗೆ, ಹೌದು ಅದೇ ಹೇಳ್ತಾ ಇದ್ದೇನೆ, ನೀವು ಇದ್ದದ್ದೇ ಹಾಗೆ. ಆ ಅಹಂ ಪ್ರತ್ಯಯವೇ ಅಧ್ಯಾಸ. ಆ ಅಹಂ ಕುರಿತು ನಾನು ಇಂಥವನು ಅಂಥವನು ಎಂದು ಇಮೇಜ್ ಫಾರ್ಮ್ ಮಾಡಿಕೊಳ್ಳುವುದು ಇನ್ನು ಫರ್ದರ್ ಅಧ್ಯಾಸ. ಅಧ್ಯಾಸದ ಇನ್ನೂ ಸ್ವಲ್ಪ ಡೀಟೇಲ್ ವಿಷಯಗಳು, ಇನ್ನು ಕೆಲವು ಅನ್ಯ ಗುಣಗಳನ್ನು ಸೇರಿಸುವುದು. ಅನ್ಯ ಗುಣಗಳು ಅನಾತ್ಮದ ಸಾಮಾಜಿಕ ಸ್ಥಿತಿಗಳು, ದೇಹದ ಸ್ಥಿತಿಗಳು, ಸಂಪದ, ಆರ್ಥಿಕ ಸ್ಥಿತಿ, ಆರೋಗ್ಯ ಮುಂತಾದಗಳನ್ನು ಸೇರಿಸಿ ನಾನು ಇಂಥವನು ಹೀಗಿದ್ದೇನೆ ಎಂದು ತನ್ನ ಕುರಿತು ತನ್ನದು ಒಂದು ಇಮೇಜ್ ಫಾರ್ಮೇಷನ್ ಮಾಡಿಕೊಳ್ತಾನೆ. ಸೆಲ್ಫ್ ಇಮೇಜ್, ಸೆಲ್ಫ್ ಒಪಿನಿಯನ್ ಅಂದರೆ ತನ್ನ ಕುರಿತು ತನಗೆ ಒಂದು ಅಭಿಪ್ರಾಯ, ತನ್ನ ಅಭಿಪ್ರಾಯ, ತನ್ನ ಕುರಿತಿನ ಒಂದು ಚಿತ್ರ, ಹೀಗೆ ಹಾಗಿದ್ದೇನೆ, ನಾನಿಂಥವನು ಎಂಬುದು. ಆ ನಾನು ಎಂಬುದೇ ಅಧ್ಯಾಸ. ಇಂಥವನು ಅಂಥವನೆನ್ನುವುದು ಅದರ ಡೀಟೇಲ್ ರೂಪ ನೋಡಿ. ಇನ್ನೂ ಅನಾತ್ಮದ ಕೆಲವು ಗುಣಗಳನ್ನು ಸೇರಿಸಿಕೊಂಡು ಹಾಗಿದ್ದೇನೆ ಹೀಗಿದ್ದೇನೆ ಎಂದು ಹೇಳ್ತಾನೆ. ನೀವು ಹಾಗೆ ಹೀಗೆ ಹೇಳುವುದು ಇನ್ನೂ ಸ್ವಲ್ಪ ಡೀಟೇಲ್ ಅಧ್ಯಾಸ, ಅದು ವ್ಯಾವಹಾರಿಕದಲ್ಲಿದೆ. ಆದರೆ ನಾನು ಅದೇ ವ್ಯವಹಾರ, ಅದೇ ಅಧ್ಯಾಸ. ಏಕೆ, ಆತ್ಮ ನಾನು ಎಂಬ ರೂಪವಾಗಿಯೂ ಇಟ್ಕುವುದಲ್ಲ, ಸಿಕ್ಕುವುದಲ್ಲ. ಆತ್ಮ ಇರುವುದು ಹಾಗಿಲ್ಲ. ನಾನೆಂಬ ರೂಪವಾಗಿ ಆತ್ಮ ಇಲ್ಲ. ನಾನು ರೂಪ, ನೀನು ರೂಪ, ಯಾವ ರೂಪವಾಗಿ ಇಲ್ಲ. ಯಾವ ರೂಪ ಇಲ್ಲ, ಇರುವುದಿದೆ. ಯಾವ ರೂಪವಿಲ್ಲದೆ ಇರುವಿಕೆ ಇದೆ ಹಾಗೆ ಹೇಳಬೇಕು. ಯಾವ ರೂಪದಲ್ಲಿ ಇಲ್ಲ ಅಂದರೆ ತಪ್ಪಾಗ್ತದೆ. ಯಾವ ರೂಪದಲ್ಲಿ ನಾನು ರೂಪ, ನೀನು ರೂಪ, ಅಹನ್ ರೂಪ, ಇದನ್ ರೂಪ. ಅಹನ್ ರೂಪ ಇದಂ ರೂಪದಲ್ಲಿ ಇಲ್ಲ ಅಂದರೆ ಅಹಂ ರೂಪ ಇದಂ ರೂಪ ಬಿಟ್ಟಿದ್ದೇವೆ, ಇರುವಿಕೆ ಇಟ್ಟಿಲ್ಲ. ಇರುವಿಕೆ ಇರುತ್ತದೆ. ಇರುವು ಯಾವ ತರಹ, ಯಾವುದೊಂದು ಹೇಳೋಕ್ಕಾಗಲ್ಲ. ಇರುವು ಮಾತ್ರ ಸ್ವತಃಸಿದ್ಧ. ಹಾಗೆ. ಆದ್ದರಿಂದ ಆ ಸ್ವತಃಸಿದ್ಧವೇನೋ ಬ್ರಹ್ಮ ನಾನು ಎಂದು ತನ್ನನ್ನು ಒಂದು ಬಗೆಯಾಗಿ ನೋಡಿಕೊಳ್ಳುವುದೇ ಅಧ್ಯಾಸ. ಏಕೆ, ಹೀಗೆ ನಾನು ಹೀಗಿದ್ದೇನೆ ನಾನು ಎಂಬುದೇ ಒಂದು ಥಾಟ್, ಒಂದೇ ಎಂಬುದೇ ಒಂದು ವಿಷಯೀಕರಣ. ಇಟ್ ಈಸ್ ಅನ್ ಆಬ್ಜೆಕ್ಟಿಫಿಕೇಷನ್ ಆಫ್ ಅರಿವು ವಿಚ್ ಈಸ್ ಅನ್ ಆಬ್ಜೆಕ್ಟ್. ವಿಷಯವಲ್ಲದ ಅರಿವನ್ನು ವಿಷಯ ರೂಪವಾಗಿ ನೋಡುವುದು, ಇದು ಅಧ್ಯಾಸ. ಅರಿವು ವಿಷಯ ರೂಪವಲ್ಲ. ಹೀಗೆ ಹಾಗೆ ಅಷ್ಟು ಇಷ್ಟು ಎಂದು ಯಾವ ಮಾತುಕ್ಕೆ, ಯಾವ ಕಾನ್ಸೆಪ್ಟಿಗೆ ಇಟ್ಕೋಬೋದಲ್ಲ, ಸಿಕ್ಕುವುದಲ್ಲ. ಅವಿರಬಹುದು ಕಾನ್ಸೆಪ್ಟುಗಳು, ವ್ಯಾವಹಾರಿಕ ಇರಲಿ, ವ್ಯಾವಹಾರಿಕದಲ್ಲಿ ಇದ್ದೇ ಇರುತ್ತದೆ. ಅನುಭವ ದೃಷ್ಟಿಯ ನೋಡಿದ್ದರೆ ಅವುಗಳಲ್ಲ ಅಲ್ಲವೇ. ಆದ್ದರಿಂದ ಅಧ್ಯಾಸ ಅಂದರೇನು, ಆತ್ಮ ಅನಾತ್ಮ ಅಂದರೇನು, ಅರಿವಿನ ವಿಷಯ, ಅರಿವಿನ ವಿಷಯ, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಅರಿವಿಗೆ ಗೊತ್ತಾಗುವುದನ್ನೇ ಅರಿವೆಂದು ತಿಳ್ಕೊಂಡು ಬಿಟ್ಟಿದ್ದೀವಿ, ಅಂದರೆ ತಾನೆಂದು ತಿಳ್ಕೊಂಡು ಬಿಟ್ಟಿದ್ದೀವಿ. ತಾನೆಂದರೆ ಆತ್ಮ. ತನ್ನ ಆತ್ಮ ತಿಳಿಯುವುದು, ಆದರೂ ತಾನು ಆತ್ಮ ಹೀಗಿದ್ದಾನೆ ಅದು ನೋಡಿ. ತಾನು ಎಂದು ಹೇಳಿ ತನ್ನ ಕುರಿತು ಒಂದು ರೂಪ, ಒಂದು ಹೆಸರು, ಒಂದು ಗುಣ ಹೇಳಿಬಿಟ್ಟ, ಇಂಥ ಹೀಗೆ ಅದು ಅಧ್ಯಾಸ. ಏಕೆಂದರೆ ಇಂಥ ಹೀಗೆ ನಾನು ಎಂಬ ರೂಪಕ್ಕೆ
ಸಿಗದೇ ಇರುವಂಥ ಸ್ವತಃ ಸಿದ್ಧ ಅರಿವನ್ನು ತಾನೆಂದು ರೂಪವಾಗಿ ಹಾಕ್ಕೊಂಡು ಬಿಟ್ಟ. ಆದ್ದರಿಂದ ನಾನು ಬುದ್ಧಿ, ಆತ್ಮ ನಾನೂ ಆತ್ಮ, ನಾನೆಂಬ ಬುದ್ಧಿ ಮತ್ತು ಆತ್ಮ ಬುದ್ಧಿಯಲ್ಲ, ನಾನು ಬುದ್ಧಿಯಲ್ಲ. ಬುದ್ಧಿಯಲ್ಲ, ನಾನು ಬುದ್ಧಿಯಲ್ಲ ಅಂದರೆ ಒಂದು ವೃತ್ತಿ ಅಲ್ಲದ ಅರಿವನ್ನು ವೃತ್ತಿರೂಪ ಅರಿವಾಗಿ ನೋಡುವುದು. ಈಗ ಈ ಅನಾತ್ಮದ ವಿಷಯತ್ವ ಇದೆ ನೋಡಿ, ವಿಷಯವಾಗಿ ತೋರುವುದು, ಚೈತನ್ಯದಲ್ಲಿ ತೋರುವುದು, ಚೈತನ್ಯಕ್ಕೆ ತೋರುವುದು ಎಂಬುದೇ ವಿಷಯತ್ವವಾಯಿತು. ಈ ವಿಷಯತ್ವವನ್ನು ಆತ್ಮಕ್ಕೆ ಅಂಟಿಸುವುದು, ಆತ್ಮಗುಣಗಳನ್ನು ವಿಷಯಕ್ಕೆ ಅಂಟಿಸುವುದು. ಆತ್ಮಗುಣ ಯಾವುದು? ಅರಿವಿನ ಗುಣ. ಅದನ್ನು ಇಂದ್ರಿಯ ಮನಸ್ಸುಗಳಿಗೆ ಸೇರಿಸಿ, ಅಹಂಬುದ್ಧಿಗೆ ಸೇರಿಸಿ, ಈ ಅಹಂಬುದ್ಧಿ ತಿಳ್ಕೊಳ್ತಾ ಇದೆ. ಅಹಂಬುದ್ಧಿ ತಿಳ್ಕೊಳ್ತದೆ, ಅಹಂಬುದ್ಧಿ ವಿಷಯ. ಸಾಕ್ಷಿ ತಿಳ್ಕೊಳ್ತದೆ. ಸಾಕ್ಷಿಯನ್ನು ಅಹಂಬುದ್ಧಿ ಮಾಡಿಬಿಟ್ಟು ಅಹಂಬುದ್ಧಿ ಅರಿವು, ಅಹಂಬುದ್ಧಿ ಸಾಕ್ಷಿ ಎಂದು ತಿಳ್ಕೊಳ್ತಾರೆ. ಜನರು ಸಾಕ್ಷಿ ಹೇಳ್ತಾರಲ್ಲ, ಅವರಿಗೆ ಜ್ಞಾನವಾಗುವವರೆಗೂ ಸಾಕ್ಷಿ ಅಂದ್ರೇನೋ ಗೊತ್ತಿಲ್ಲ. ಅವರಿಗೂ ಲೌಕಿಕ ಪ್ರಮಾತೃತ್ವವನ್ನೇ ಸಾಕ್ಷಿ ಎಂದು ಊಹಿಸ್ಕೊಳ್ತಾರೆ ಲೌಕಿಕರು. ನಾನು ಸಾಕ್ಷಿ ಭಾವದಿಂದ ಇರ್ತಾ ಇದ್ದೀನಿ ಗುರುಗಳೇ, ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಜಾರ್ತಾ ಇದ್ದೀನಿ, ಇದಕ್ಕೆ ಏನು ಮಾಡಬೇಕು ಗುರುಗಳೇ ಅಂತ ಹೇಳ್ತಾರೆ. ಏನು ಮಾಡ್ತೀವಿ ಅಂದರೆ ಸಾಕ್ಷಿ ಭಾವ. ಸಾಕ್ಷಿ ಅಂದರೆ ಏನು ಮಾಡ್ತೀವಿ ಅಂದರೆ ನಾನು ಏನಲ್ಲ ಅದೆಲ್ಲ ನೀವು ಊಹಿಸ್ಕೊಳ್ತಾ ಇದ್ದೀವಿ ಪ್ರಮಾತೃವಾಗಿ, ಅದು ಸಾಕ್ಷಿ ಅಲ್ಲ, ಏನಲ್ಲ. ನೀವು ಪ್ರಮಾತೃವಾಗಿದ್ದು ಊಹಿಸ್ಕೊಳ್ತಾ ಇದ್ದೀವಿ, ನಾನು ಸಾಕ್ಷಿ ಊಹಿಸ್ಕೊಳ್ಳುವುದಲ್ಲ, ಅದು ಸ್ವತಃ ಸಿದ್ಧ. ಸೊ ಅದು ಓಕೆ, ಅದು ಬಿಡಿ. ಜನರು ಹಾಗೆ ಸರಿಯಾದ ಗುರುಮುಖದಿಂದ ಸರಿಯಾದ ಎಕ್ಸ್ಪ್ಲನೇಷನ್ ಕೇಳದಿದ್ದರೆ, ತಾನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಇಂಥ ಕನ್ಫ್ಯೂಷನ್ ಇರುತ್ತದೆ, ಬಿಡಿ. ಆದ್ದರಿಂದ ಅನ್ಯೋನ್ಯ ಅಧ್ಯಾಸ ಎಂಬುದು ಗೌರವಿಸಿ, ಆತ್ಮ ಅನಾತ್ಮರನ್ನು ಒಂದನ್ನು ಇನ್ನೊಂದಾಗಿ ನೋಡುವುದು, ಒಂದಿನ ಗುಣಗಳು ಇನ್ನೊಂದಕ್ಕೆ ಸೇರಿದವುಗಳಂತೆ ನೋಡುವುದು, ಈ ಎರಡು ಅಧ್ಯಾಸ ಹೇಳಿದ್ದೇವೆ. ಈ ಅಧ್ಯಾಸಕ್ಕೆ ಸ್ವರೂಪವೇನು? ಈಗ ಇದೆ ತಪ್ಪು ತಿಳುವಳಿಕೆ, ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ಎ ತಪ್ಪು ತಿಳುವಳಿಕೆ ಇದರ ಸ್ವರೂಪ. ಇದಕ್ಕೆ ಕಾರಣವೇನು? ವಿವೇಕ ಮಾಡದೇ ಇರುವುದೇ ಕಾರಣ. ಇದಕ್ಕೆ ಕಾರ್ಯವೇನು? ಅನೃತ ರೂಪವಾದ ಜಗತ್ತು ಇದ್ದಂತೆ ಅನಿಸುವುದು. ಇದಕ್ಕೆ ಕರ್ಮಗಳು, ವ್ಯವಹಾರಗಳು, ಸುಖ ದುಃಖಾದಿಗಳು ಎಲ್ಲ ನಡೆಯುತ್ತಾ ಇರುವುದು. ಓಕೆ, ಇಷ್ಟುವರೆಗೂ ಹಿಂದೆ ಹೇಳಿದ್ದು, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀವಲ್ಲ, ಸ್ವಲ್ಪ ರಿಪಿಟೇಷನ್ ಮಾಡಿದೆ. ರಿಪಿಟೇಷನೇ ಇವತ್ತು ಕ್ಲಾಸೆಲ್ಲ ಆಯಿತು. ನನ್ನದು ಹಿಂದಿನ ಪಾಠದ ಸಮ್ಮರಿ ಮಾಡುವುದೇ ಮುಂದಿನ ಪಾಠ ಆಗಿಬಿಡ್ತಾ ಇದೆ. ಈಗ ಅಲ್ಲ, ನಾನು ಇನ್ನು ಹಿಂದಿನ ನೋಡಬೇಕು. ವಾರಕ್ಕೊಂದು ದಿವಸ ಪಾಠ ಇಡುತ್ತಿದ್ದಾರೆ ಅವರು. ವಾರಕ್ಕೊಂದು ದಿವಸ ಸ್ವಾಮೀಜಿ ಹೇಳಿ ಎಂದು. ಎಲ್ಲೋ ಒಂದಕ್ಕೆ ಹೋಗುತ್ತಿದ್ದ ಹೈದರಾಬಾದ್ನಲ್ಲಿರುವಾಗ ಒಂದು ರಮಣ ಕೇಂದ್ರ, ಒಂದು ರಮಣ ಏನೋ ಕೆಲವು ಇವೆ ಅಲ್ಲಿ ಹೋದರೆ ವಾರಕ್ಕೊಂದು ದಿವಸ ಅಂದರೆ ಹಿಂದೆ ಹೇಳಿದ್ದ ಸಮ್ಮರಿ ಮಾಡ್ತಾ ಇದ್ದೀನಿ ಎಂದು ಸಾರ ಹೇಳುವುದಕ್ಕೆ ಅದು 10 ಕ್ಲಾಸ್ ಮುಗಿಯೋದು. ಆಯಿತು ಬಿಟ್ಟೆ ಎಂದು ಮುಂದಿನ ಕ್ಲಾಸ್ ಹೋದರೆ ಅಗೇನ್ ಮತ್ತೆ ಹಿಂದಿನದಲ್ಲಿ ಏನು ಹೇಳಿದ್ದೀನೋ ಸಾರ ಎಂದು ಹೇಳುವುದಕ್ಕೆ ಕ್ಲಾಸ್ ಮುಗಿಯೋದು. ಹೀಗೆ ಎಷ್ಟು ತಿಂಗಳು ನಡೆಯುತ್ತೋ ಮರ ಅವರಿಗೆ ಅರ್ಥವಾಯಿತೋ ಏನೋ ನನಗಂತೂ ಗೊತ್ತಿಲ್ಲ. ಜನರು ಮೋಸ್ಟ್ ಆಫ್ ದ ಪೀಪಲ್ ಟೈಮ್ ಪಾಸಕ್ಕೆ ಕೇಳುವವರೇ. ಆ ಅವೇರ್ನೆಸ್ ಇಲ್ಲ, ಆ ಅಂತರ್ಗಮನ, ಅಂತರ್ದೃಷ್ಟಿ ಇಲ್ಲ, ಗಮನವೇ ಇಲ್ಲ, ಅಂತರ್ಮುಖತ್ವವೇ ಇಲ್ಲ. ಏನು ಟೈಮ್ ಪಾಸ್ ಕೇಳ್ತಾರೆ. ರಿಟೈರ್ಡ್ ಆಗಿದ್ದೇವೆ ಜನರು ಹೇಳ್ತಾರಲ್ಲ, ಏನೋ ಪುಣ್ಯನ ರಾಮಕೃಷ್ಣ ಅಂತ ಇರಬೇಕು, ಅದರಿಂದ ಏನೋ ಪುಣ್ಯ ಬರುತ್ತದೆ, ಮುಂದಿನ ಜನ್ಮನೂ ಸದ್ಗತಿ ಆಗುತ್ತದೆ ಶರೀರ ಬಿಟ್ಟ ನಂತರ, ಅಥವಾ ಮುಂದಿನ ಜನ್ಮ ಒಳ್ಳೆಯದು ಏನೋ ಲಾಭ ಸಿಗ್ತದೆ. ಹೀಗೆ ಜನರು ಪುಣ್ಯಕ್ಕೋಸ್ಕರ ಬರುತ್ತಾರೆ. ಪುಣ್ಯಕ್ಕೋಸ್ಕರ ಬರುವುದು ತಪ್ಪಲ್ಲ, ಒಳ್ಳೆಯದೇ. ಆದರೆ ಪುಣ್ಯಗೋಸ್ಕರ ಜಪ ಇದೆ, ಪಾರಾಯಣ ಇದೆ. ಪಾರಾಯಣ ಮಾಡುವಾಗ ಬನ್ನಿ, ಬೇಕಾದರೆ ಹೇಳ್ತೀವಿ, ಬೇಕಾದಷ್ಟು ಮಾಡೋಣ. ನಾವಿಲ್ಲಿ ಗೀತಾ ಜಯಂತಿಗೆ ಗೀತಾ ಪಾರಾಯಣ ಮಾಡಿದ್ದೇವೆ, ರಾಮನವಮಿಗೆ ರಾಮ ಪಾರಾಯಣ, ಇದಕ್ಕೆ ಆಯಾ ಪಾರಾಯಣಗಳು ಮಾಡ್ತಾನೆ ಇರ್ತೀವಿ. ಆದ್ದರಿಂದ ಪಾರಾಯಣ ಮಾಡ್ತೀವಿ, ಜಪ ಮಾಡ್ತೀವಿ, ಅಖಂಡ ನಾಮ ಜಪ, ಅಥವಾ ಎಲ್ಲರೂ ಸಾಮೂಹಿಕ ಜಪ, ಸಾಮೂಹಿಕ ನಾಮಸ್ಮರಣ ಅಂಥದ್ದು ಮಾಡುವಾಗ ಒಳ್ಳೆಯ ಉತ್ಸಾಹ ಇರುತ್ತದೆ. ಒಬ್ಬರ ಸತ್ಸಾಂಗತ್ಯ ಇನ್ನೊಬ್ಬರಿಗೆ ಅದು ಮಾಡುವುದು ಒಳ್ಳೆಯದು. ಆದರೆ ತತ್ವ ವಿಚಾರ ಅಂದರೆ ಇಮ್ಯಾಜಿನೇಷನ್ ಅಲ್ಲ, ಪೇಷಂಟ್ಲಿ ವಾಚಿಂಗ್ ಅದನ್ನೇ ಅದಾಗಿ ಗಮನವಿಟ್ಟರೆ, ಗಮನ ಸರಿಯಾದ ಕಡೆಗೆ ಹೋದರೆ ಸಾಕು. ಅದು ತಪ್ಪು ತಿಳುವಳಿಕೆ ಹೋಗ್ತದೆ, ಸರಿಯಾದ ತಿಳುವಳಿಕೆ ಎಲ್ಲೇ ನಿಂತು ಬಿಡ್ತೀರಿ, ಅಷ್ಟೇ ತಾನೇ ಇದ್ದು ಬಿಡ್ತೀರಿ. ತಪ್ಪು ತಿಳುವಳಿಕೆ ಜಸ್ಟ್ ಗೆಟ್ಸ್ ಕರೆಕ್ಟೆಡ್ ಆ್ಯಂಡ್ ಯು ಸ್ಟೇ ಇನ್ ದ ರೈಟ್ ಆ್ಯಂಗಲ್, ರೈಟ್ ಪ್ಲೇಸ್, ರೈಟ್ ಅರಿವಾಗಿದ್ದು ಬಿಡ್ತೀರಿ. ಹಾಗೆ ಇದು ವೇದಾಂತ ವಿಚಾರ ರೂಪ.
ಆದರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಸಂಬಂಧಗಳು ಊಹಿಸಿಕೊಳ್ಳುಗಳು ಇದೆಲ್ಲ ಅನಾತ್ಮದಲ್ಲೇ ಆಗುತ್ತದೆ. ಆಯಿತಾ? ಇದು ಅಧ್ಯಾಸದ ಕಾರ್ಯ. ಅಧ್ಯಾಸದ ಸ್ವರೂಪ ಹೇಳಿದ್ದೀವಿ, ಅಧ್ಯಾಸಕ್ಕೆ ನಿಮಿತ್ತ ಏನು ಹೇಳಿದ್ದೀವಿ, ಅಧ್ಯಾಸದ ಕಾರ್ಯವೇನೋ ಹೇಳಿದ್ದೇವೆ. ಈಗ ಈ ಅಧ್ಯಾಸ ಕಾರ್ಯವೇನೆಂದರೆ ವ್ಯವಹಾರ. ಜನರು ನೋಡಿ ತಿಳ್ಕೊಳ್ಳಬೇಕು. ಅಧ್ಯಾಸ ಕಾರ್ಯವೇ ವ್ಯವಹಾರ. ಪ್ರಮಾಣ ಪ್ರಮೇಯ ವ್ಯವಹಾರ, ಕರ್ತ ಕರ್ಮ ಕರ್ಮಫಲ ವ್ಯವಹಾರ, ಭೋಕ್ತ ಭೋಗ್ಯ ಭೋಗ ಎಂಬ ವ್ಯವಹಾರ, ಈ ಸರ್ವವಿಧ ವ್ಯವಹಾರವೆಲ್ಲವೂ ಅಧ್ಯಸ್ಥವೇ. ಅಧ್ಯಸ್ಥ ಅಂದರೇನು? ಇದೆಲ್ಲ ಅನಿಸುತ್ತಾ ಇದೆ, ಇಲ್ಲದ ಅರಿವಿನಲ್ಲಿ ಅನಿಸಿಕೆ ಇದೆ. ಅರಿವಿನಲ್ಲಿ ತನಗೆ ತಾನಿಲ್ಲ ಸಾಕ್ಷಿಗೆ, ಆದರೆ ಸಾಕ್ಷಿ ಇನ್ನೊಂದು ದೃಷ್ಟಿ ಇಟ್ಕೊಳ್ಳುವುದರಿಂದ ಕಲ್ಪಿತ ದೃಷ್ಟಿ. ಆ ದೃಷ್ಟಿಯಲ್ಲಿದ್ದು ಅಯ್ಯೋ ಇದೇ ಅನಿಸುತ್ತಾ ಇದೆ, ನಾನೊಬ್ಬ ವ್ಯಕ್ತಿ ಅನಿಸುತ್ತದೆ. ನಾನೊಬ್ಬ ವ್ಯಕ್ತಿ ಎಂಬುದು ನಿನ್ನ ಸ್ವರೂಪದಲ್ಲಿಲ್ಲ. ಈ ನಾನೆಂಬುದಾಗಿದ್ದಾಗ ನಿಮಗೆ ನಾನಿದೆ ಅನಿಸುತ್ತಾ ಇದೆ. ಈ ನಾನೆಂಬುದೇ ಬಿಡಿ, ನಿಮ್ಮ ಸಾಕ್ಷಿಗೆ ಆ ನಾನು ಭಾವ ಇಲ್ಲದ ಅರಿವಿದೆ, ಅದು ಗೊತ್ತಾಗಬೇಕು. ಅದರಿಂದ ನಾನು ಬುದ್ಧಿಯನ್ನು ಬಿಡಿಸಿ ಅವರ ಅರಿವು ಬುದ್ಧಿ ಅಂದರೆ ಅರಿವಾಗಿರುವುದಷ್ಟೇ, ಅರಿವಾಗಿರುವುದೆಂಬುದು ಗೊತ್ತಾಗಬೇಕು. ಅದರಿಂದ ಸಚಾಯಂ ವ್ಯವಹಾರ. ನೆಕ್ಸ್ಟ್ ಪ್ಯಾರಾಗ್ರಾಫು. ಈ ವ್ಯವಹಾರವೆಲ್ಲ ಜ್ಞಾನ ವ್ಯವಹಾರ, ಕರ್ಮ ವ್ಯವಹಾರ, ಭೋಗ ವ್ಯವಹಾರ. ಸಚಾಯಂ ವ್ಯವಹಾರ ಲೌಕಿಕೋ ವೈದಿಕೋ ವಾ. ಇದು ಲೌಕಿಕ ವ್ಯವಹಾರವಾಗಲಿ ವೈದಿಕ ವ್ಯವಹಾರವಾಗಲಿ ವಸ್ತುತತ್ವ ವಿವೇಕ ಅಭಾವ ನಿಬಂಧನ ಮಿಥ್ಯಾಬುದ್ಧ ಮಾತ್ರ ಹೇತುತ್ವ. ಸ್ವರೂಪವನ್ನು ತನ್ನನ್ನು ತಾನು ಯಥಾವತ್ತಾಗಿ ತಿಳಿಯದೇ ಇರುವುದರಿಂದ ಏನಾಗ್ತಾ ಇದೆ? ಒಂದು ತಪ್ಪು ಬುದ್ಧಿ ಆಗ್ತಾ ಇದೆ. ಆ ತಪ್ಪು ಬುದ್ಧಿಯಲ್ಲೇ ಇದ್ದು ಬಿಟ್ಟಿದ್ದೇವೆ. ಉತ್ಪನ್ನಾತ್ಮಾನಾತ್ಮ ಸತತ್ವ ವಿವೇಕ ಜ್ಞಾನಸ್ಯ. ಆದ್ದರಿಂದ ಅದು ಮಿಥ್ಯಾಬುದ್ಧಿ ಮಾತ್ರದಿಂದ ತಪ್ಪು ತಿಳುವಳಿಕೆಯಿಂದ ಅನಿಸುತ್ತಾ ಇದೆ. ಆ ತಪ್ಪು ತಿಳುವಳಿಕೆಯನ್ನು ಯಾವಾಗ ಸರಿ ಮಾಡ್ತಾನೋ ಅಷ್ಟೇ ಅಧ್ಯಾಸ ಬಿಡುತ್ತದೆ, ವ್ಯವಹಾರ ಬಿಡುತ್ತದೆ. ಅದು ಮುಖ್ಯ ನೋಡಿ. ಶಂಕರಾಚಾರ್ಯರು ಎಂಫಸೈಸಿಂಗ್ ಏನಂದರೆ, ಮಿಥ್ಯಾಬುದ್ಧಿಯನ್ನು ಅಧ್ಯಾಸವನ್ನು ಕರೆಕ್ಷನ್ ಮಾಡಿದ್ದರೆ ನಿಮ್ಮ ಆತ್ಮಸ್ವರೂಪಕ್ಕೆ ವ್ಯವಹಾರವಿಲ್ಲ. ಅವ್ಯವಹಾರಿ ಆತ್ಮಸ್ವರೂಪವಾಗುತ್ತಾನೆ. ಅವ್ಯವಹಾರಿ ಅಂದ್ರೇನು? ಅದು ಯಾವ ಊಹಕ್ಕೆ ಸಿಗಲ್ಲ, ಯಾವ ಕರ್ಮಕ್ಕೆ ಸಿಗಲ್ಲ. ನೈದರ್ ಯು ಕ್ಯಾನ್ ಹೋಲ್ಡ್ ಇಟ್ ನಾರ್ ಯು ಕ್ಯಾನ್ ಥ್ರೋ ಇಟ್. ಅಲ್ಲವೇ? ಹಿಡ್ಕೊಳ್ಳೋಕ್ಕಾಗಲ್ಲ, ಬಿಸಾಕೋಕ್ಕಾಗಲ್ಲ, ಅದನ್ನು ಹೌದು ಹೇಳೋಕ್ಕಾಗಲ್ಲ, ಅಲ್ಲ ಹೇಳೋಕ್ಕಾಗಲ್ಲ. ನೀವು ಆತ್ಮನನ್ನು ಹೀಗೆ ಎಂದು ಯಾವ ಬಗೆಯ ರೆಫರೆನ್ಸ್ಗೂ ಸಿಗಲ್ಲ, ಯಾವ ಬಗೆ ಅದನ್ನು ಹಿಡ್ಕೊಳ್ಳುವುದಕ್ಕೆ ಸಿಗಲ್ಲ. ಆಲ್ ಕರ್ಮಗಳಿಗೆ ಸಿಗಲ್ಲ, ಯಾವ ಕರ್ಮಗಳಿಗೆ ಸಿಗಲ್ಲ, ಎಟ್ಕಲ್ಲ. ಅದು ಸರ್ವ ಕರ್ಮಗಳಿಗೆ, ಸರ್ವ ಸಂಬಂಧಗಳನ್ನು ದಾಟಿದೆ, ಸರ್ವ ಪ್ರಮಾತೃ ಪ್ರಮೇಯಾದಿ ದ್ವೈತ ಸಂಬಂಧಗಳನ್ನು ದಾಟಿ ಇದೆ. ಇಟ್ ಈಸ್ ಜಸ್ಟ್ ಸ್ವತಂತ್ರ ಸತ್ತಾ ಸತಸಿದ್ಧ ಸತ್ಯ. ಓಕೆ. ಆದ್ದರಿಂದ ಮಿಥ್ಯಾಬುದ್ಧಿ ಲಕ್ಷಣ ಅವಿದ್ಯಾ ನಿವೃತ್ತೌ ನಿವರ್ತತೆ. ಅವಿದ್ಯಾಯಾಶ್ಚ ವಿದ್ಯಾ ವಿರೋಧಿತ್ವಾತ್. ಈ ಅವಿದ್ಯಾ ವಿದ್ಯೆಗೆ ವಿರೋಧಿ ಆಗುವುದರಿಂದ ವಸ್ತುತತ್ವ ಜ್ಞಾನ ಆಗುವ ಜೊತೆಗೆ ತಪ್ಪು ತಿಳುವಳಿಕೆ ತಾನೇ ಬಿಡುತ್ತದೆ. ಸರಿಯಾದ ದೃಷ್ಟಿಗೆ ಬರುವುದು, ತಪ್ಪು ದೃಷ್ಟಿ ಬಿಡುವುದು, ಅಥವಾ ತಪ್ಪು ದೃಷ್ಟಿ ಬಿಡುವುದು, ಸರಿಯಾದ ದೃಷ್ಟಿಗೆ ಬರುವುದು, ಎರಡೂ ಒಂದೇ. ಸ್ವಲ್ಪ ಹೇಳುವ ಬಗೆ. ಆದ್ದರಿಂದ ಇದೇನು? ಈ ತಪ್ಪು ತಿಳುವಳಿಕೆಯ ಕಾರ್ಯದಲ್ಲಿ ಯಾವ ವ್ಯವಹಾರ ಹೇಳಿದ್ದೇವೋ ಇಡೀ ವ್ಯವಹಾರವು ಅಧ್ಯಾಸವೇ. ಅಂದರೆ ಇಡೀ ವ್ಯವಹಾರವು ಆತ್ಮನಲ್ಲಿಲ್ಲ. ನಾನು ಹುಟ್ಟಿದ್ದೇನೆ, ನಾನು ಸತ್ತು ಹೋಗ್ತಾ ಇದ್ದೀನಿ, ಇದು ಆತ್ಮಕ್ಕಿಲ್ಲ. ಆತ್ಮದ ನಿಜಸ್ವರೂಪವಾದ ಸಾಕ್ಷಿಗೆ, ಸುಷುಪ್ತಿ ಸ್ವರೂಪಕ್ಕಿಲ್ಲ. ನನ್ನ ಹುಟ್ಟುವಿಕೆ ಸಾಯುವಿಕೆ ಇಲ್ಲವೇ ಇಲ್ಲ. ನನಗೆ ನೆಂಟರು, ಸಂಬಂಧಿಗಳು, ಸ್ನೇಹಿತರು, ಆ ಬಂಧಗಳಲ್ಲಿ, ಆ ಸಂಬಂಧಗಳಲ್ಲಿರುವ ಸುಖ ದುಃಖಾದಿಗಳು, ಇದು ಯಾವುದು ಆತ್ಮಸ್ವರೂಪಕ್ಕಿಲ್ಲ ಎನ್ನುವುದು ತಾತ್ಪರ್ಯ. ವಸ್ತುತತ್ವ ವಿವೇಕ ಲಕ್ಷಣ ವಿದ್ಯೋತ್ಪತ್ತಿ ಮಾತ್ರ ನಿವೃತ್ತಿ. ಅದರಿಂದ ವಿದ್ಯೋತ್ಪತ್ತಿ ಅಂದರೇನು? ಕರೆಕ್ಟಿಂಗ್ ದ ರಾಂಗ್ ಸ್ಟ್ಯಾಂಡ್ ಪಾಯಿಂಟ್ ಅಷ್ಟೇ. ದೆನ್ ಯು ಆರ್ ವಾಟ್ ಯು ಆರ್ ಆಲ್ರೆಡಿ. ಹಾಗೆ ಏವಂಚ ಸತಿ. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದೆ. ಈ ಒಂದು ಪ್ಯಾರಾಗ್ರಾಫ್ ಆದರೆ ಒಂದಲ್ಲ, ಒಂದೆರಡಿದೆ. ಓಕೆ, 1 or 2 ಸ್ಮಾಲ್ ಕೊಟೇಶನ್ಸ್ ಇವೆ. ಆವಾಗ ಈ ಎರಡನೇ ಪಾಯಿಂಟ್ ಅವಿದ್ಯೆ ಎಂಬುದು ಮುಗಿಯುತ್ತದೆ. ಐ ಥಿಂಕ್ ವಿಲ್ ಸ್ಟಾಪ್ ವಿತ್ ದಿಸ್. ಅಬ್ಬಾ, ಓಂ ನಾರಾಯಣ್ ನಾರಾಯಣ್ ನಾರಾಯಣ್. ಟುಮಾರೋ, ನಾಳೆ ಸುಗಮ.